ಎಲ್ಲ ಪೂಜ್ಯಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಪತಂಜಲಿಯ ಯೋಗದರ್ಶನ ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ ವಿಷಯವತೀ ವಾ ಪ್ರವೃತ್ತಿ ಉತ್ಪನ್ನ ಮನಸಃ ಸ್ಥಿತಿ ನಿಬಂಧಿನಿ ವಿಶೋಕಾ ವಾ ಜ್ಯೋತಿಷ್ಮತಿ. ಇವೆಲ್ಲ 34, 5, 6 ಸೂತ್ರಗಳು. ಮನಸ್ಸನ್ನು ಪ್ರಶಾಂತಗೊಳಿಸೋದು ಹೇಗೆ? ಅದು ಶಿಷ್ಯನ ಪ್ರಶ್ನೆ. ಪತಂಜಲ ಉಪಾಯಗಳನ್ನು ಸೂಚಿಸ್ತಾ ಇದ್ದಾನೆ. ಒಂದು ಉಪಾಯವನ್ನು ನಾವು ಈಗಾಗಲೇ ನೋಡಿದ್ದೇವೆ. ಮೈತ್ರಿ, ಕರುಣಾ, ಮುದಿತ, ಉಪೇಕ್ಷ, ಸುಖ ದುಃಖ, ಪುಣ್ಯ ವಿಷಯಾಣ ಭಾವನಾತಃ ಚಿತ್ತ ಪ್ರಸಾದನಂ. ಬಹಳ ಸುಂದರವಾಗಿ ಆ ಸೂತ್ರ ಹೇಳಿ. ಪತಂಜಲ ಈತ ಪರಮಯೋಗಿ. ಯಾವುದನ್ನ ಹೇಳ್ತಾನೆ ಅದು ಅವನ ಅನುಭವದಿಂದ ಬಂದದ್ದು. ಕಲ್ಪನೆ ಅಥವಾ ತರ್ಕ ಅಥವಾ ಕೇಳಿ ಓದಿ ಇದು ಪತಂಜಲಿಯೊಳಗಿಲ್ಲ. ಒಂದು ಶಬ್ದ ಆತ ನೋಡಿದ್ರೆ ಅದರ ಹಿಂದೆ ಆತನ ಸಾಧನೆ, ಸಿದ್ಧಿ ಎಲ್ಲವೂ ಇರುತ್ತೆ. ಅದು ಪತಂಜಲಿಯ ವೈಶಿಷ್ಟ್ಯ. ಆದ್ದರಿಂದಲೇ ಪತಂಜಲನ ಮಾತುಗಳಿಗೆ ಅಷ್ಟು ಮಹತ್ವ, ಪ್ರಾಶಸ್ತ್ಯ. ಅದನ್ನು ಬದುಕಿನಲ್ಲಿ ಅಳವಡಿಸಬಹುದು. ಯಾರಾದರೂ ಸರಿ, ಯಾರು ಬದುಕಬೇಕು ಅಂತಾರೆ, ಚೆನ್ನಾಗಿ ಬದುಕಬೇಕು ಅಂತಾರೆ, ಅಂಥವರಿಗೆ ಆ ಸೂತ್ರಗಳು. ವಿಶಿಷ್ಟ ಒಂದು ಗುಂಪಿಗೆ ಸೂತ್ರ ಅಲ್ಲ. ಇಂಥವರೇ ಇವುಗಳನ್ನು ಯೋಗ ಮಾಡಬಹುದು, ಇಂಥವರು ಮಾಡಲಿಕ್ಕಾಗೋದಿಲ್ಲ. ಬದುಕ ಇದು ಯಾರಿಗದ ಅವರು ಎಲ್ಲರೂ ಸಮರ್ಥರೇ. ಪತಂಜಲರು ಯಾವಾಗಲೂ ನಮ್ಮನ್ನು ನಿರಾಶೆಗೊಳಿಸೋದಾಗಲಿ ಅಥವಾ ನಮ್ಮನ್ನು ದೂರ ಇಡೋದಾಗಲಿ, ನಮ್ಮಲ್ಲಿ ಒಂದು ಬಗೆಯ ಕೀಳು ಮನೋಭಾವನೆ ತುಂಬೋದಾಗಲಿ, ನಮಗೇನಾಗ್ತದ ಅಂತ ಹತಾಶ ನಿರ್ಮಾಣ ಮಾಡೋದಾಗಲಿ ಇದು ಅಲ್ಲ. ಆತನ ಮಾತುಗಳು ಶಕ್ತಿವರ್ಧಕ, ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತಾವ. ಅಷ್ಟೇ ಅಲ್ಲ, ಆತ ಹೇಳುವ ವಿಧಾನಗಳು, ಮಾತುಗಳು ಬಹಳ ಸುಲಭ ಪ್ರಾಯೋಗಿಕ. ಅವು ನಮ್ಮ ಬದುಕನ್ನ ಬಹಳ ಎತ್ತರಕ್ಕೆ ಒಯ್ತಾವ, ಅರಳಿಸ್ತಾವ. ಬದುಕಿನಾದ್ಯಂತ ಒಂದು ಬಗೆಯ ಸಂತೋಷದ ತೆರೆ ಆಡುವಂತೆ ಆ ಸೂತ್ರಗಳು ಮಾಡ್ತಾವೆ. ಆದ್ದರಿಂದ ಈ ಜಗತ್ತಿನಲ್ಲಿ ಪತಂಜಲ ಹೇಗೆ ಪ್ರಭಾವ ಬೀರ್ತಾ ಇದ್ದಾನ, ಅಷ್ಟು ಪ್ರಭಾವ ಬೀರೋರು ಬಹಳ ಕಡಿಮೆ. ಬಹಳ ಅದ್ಭುತ ಪ್ರಭಾವ. ಆದರೆ ಪತಂಜಲರನ್ನ ಅರ್ಥ ಮಾಡ್ಕೋಬೇಕಾದ್ರೆ ಬಹಳಷ್ಟು ಮನಸ್ಸು ತಿಳಿಯಾಗಿರಬೇಕು. ಬಹಳ ಸ್ವಚ್ಛ ಸುಂದರ ಮನಸ್ಸು ಬೇಕಾಗ್ತದೆ. ಪತಂಜಲ ಮನಸ್ಸನ್ನ ಯಾವ ಒಂದು ಮತ, ಪಂಥ, ಸಿದ್ಧಾಂತ ಯಾವುದು ಖಂಡಿಸಲ್ಲ. ಆತನ ಕೆಲಸ ಮನಸ್ಸನ್ನ ಸ್ವಚ್ಛ ಮಾಡೋದೇ ವಿನಃ ಬಣ್ಣ ಹಚ್ಚೋದಲ್ಲ. ಎಲ್ಲ ಗುಂಪುಗಳಿಂದ ಹೊರಗೆ ತರೋದೇ ವಿನಃ ಗುಂಪಿನಲ್ಲಿ ಇಡೋದಲ್ಲ. ಬಂಧನಗಳನ್ನು ಹಾಕೋದಲ್ಲ, ಬಂಧ ವಿಮುಕ್ತಗೊಳಿಸೋದು. ಅಂಥ ಸುಂದರ ಮಾತುಗಳು ಪತಂಜಲರ. ಆತನ ಬದುಕು ಅಷ್ಟು ತಿಳಿಯಾದ ಬದುಕು. ಏನು ಸ್ವಚ್ಛಾಗಿ ಮಗುವಾಗಿ ಬಂದ ಪತಂಜಲ ಅಷ್ಟೇ ಸ್ವಚ್ಛಾಗಿ ಮರಿಯಾಗಿ ಹೋದ. ಅಷ್ಟು ಸ್ವಚ್ಛ.
ಅದು ಬಹಳ ಆಶ್ಚರ್ಯ. ಮೊದಲು ನಾವು ಹೆಂಗ್ ಸ್ವಚ್ಛ ಕೈಯ ಸ್ವಚ್ಛ ಮುಖ ಮುಂದೆ ಮನಸ್ಸು ಇಟ್ಕೊಂಡು ಈ ಜಗತ್ತಿಗೆ ಬರ್ತೇವಿ, ಅದಕ್ಕೆ ಹೊಲಸು ಮಾಡ್ಕೊಳ್ಳಾರ್ದಂಗೆ ಬದುಕೋದು ಬಹಳ ಅದ್ಭುತ. ಅಂಥ ಬದುಕನ್ನ ಆತ ಕಳೆದ. ಪತಂಜಲ, ಕಪಿಲ ಇವರಿಬ್ರು ಬಹಳ ವಿಶೇಷ. ಕಪಿಲ ಜ್ಞಾನ ಕ್ಷೇತ್ರದಲ್ಲಿ, ಪತಂಜಲ ಮನಃ ಕ್ಷೇತ್ರದಲ್ಲಿ ಅದ್ಭುತ ಪ್ರಯೋಗಗಳನ್ನು ಮಾಡಿದವರು. ಅವರಿಬ್ರು ಬಹಳ ಅನ್ಯೋನ್ಯ. ಆದರೆ ಕಪಿಲ ಬಹಳ ಹಿಂದೆ, ಅನಂತರ ಪತಂಜಲ ಬಂದ, ಬಹಳ ದೊಡ್ಡವರು. ಹಾಗೆ ಪತಂಜಲ ಈಗೊಂದಿಷ್ಟು ತನ್ನ ಶಿಷ್ಯನ ಪ್ರಶ್ನೆಗೆ ಉತ್ತರಿಸ್ತಾನೆ. ಮನಸ್ಸನ್ನ ಸಮಾಧಾನಗೊಳಿಸುವುದು ಹೇಗೆ? ನಾವು ಸಾಮಾನ್ಯವಾಗಿ ಏನು ತಿಳ್ಕೋತೀವಿ ಅಂದ್ರೆ, ನಮ್ಮ ಮನಸ್ಸು ಸಮಾಧಾನ ಆಗಬೇಕಾದ್ರೆ ಇವರೆಲ್ಲ ಚಲೋ ಆಗಬೇಕು. ಇನ್ಯಾವಾಗ ಆಗೋದು? ಇವರೆಲ್ಲ ಚಲೋ ಆದ ಬಳಿಕ ನನ್ನ ಮನಸ್ಸು ಚಲೋ ಆಗ್ತದೆ, ನನ್ನ ಮನಸ್ಸು ಸಮಾಧಾನ ಆಗ್ತದೆ. ಸುಮ್ಮನೆ ಕಲ್ಪನಾ ಮಾಡ್ರಿ, ಇದು ಸಾಧ್ಯವೇ? ನಾವ ಮಾಲೀಕರ ಈ ಜಗತ್ತಿಂದು? ನಾವು ಹೇಳ್ದಂಗೆ ಕೇಳಕ್? ಜಗತ್ತಿನಾಗ ನಾವು ಒಬ್ರು. ನಮ್ಮಂಗ ಆಗಬೇಕಂದ್ರೆ ಎಲ್ಲಿ ಆಗ್ತದೆ? ಆತ ಪತಂಜಲ ಜಗತ್ತಿ ಕೈ ಹಚ್ಚೋದಿಲ್ಲ, ಅದು ಹ್ಯಾಂಗ್ಯಾಕಿರೋಲ್ಲಾಕ ನೀನು ಮೀರಿ ಬೆಳಿಬೇಕು ಅಂತ. ಹೌದು, ಹಾಗ ಮಾರ್ಗದರ್ಶನ ಆತ ಮಾಡ್ತಾನೆ. ಈಗ ಒಂದು ಉಪಾಯ ಹೇಳ್ತಾನೆ, ಬಹಳ ಸುಂದರವಾದ ಉಪಾಯ. ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ. ಹೀಗೆ ಮಾಡಿದ್ರೂ ನಿನ್ನ ಮನಸ್ಸು ಸಮಾಧಾನ ಆಗ್ತದೆ. ಹೀಗೆ ಮಾಡು, ನಿನ್ನ ಮನಸ್ಸು ಸಮಾಧಾನ ಆಗ್ತದೆ. ಇದು ಒಂದು ಉಪಾಯ, ಕೇಳು. ಜಗತ್ತಿನಲ್ಲಿ ನೋಡು, ಏನದು, ಎಷ್ಟು ಕಾರ್ಯಗಳು ಸಾಗ್ಯಾವ. ಈ ಎಲ್ಲ ಕಾರ್ಯಗಳು ಸಾಗಬೇಕಾದ್ರೆ ಅದಕ್ಕೆ ಶಕ್ತಿ ಬೇಕಾ ಬೇಡ? ಎಂದೊಂದು ಅದ್ಭುತವಾದ ಶಕ್ತಿ, ಬಹಳ ದೊಡ್ಡ ಶಕ್ತಿ. ಪ್ರತಿಯೊಂದು ಕಾರ್ಯದ ಹಿಂದೆ ಒಂದು ಶಕ್ತಿ ಬೇಕಲ್ಲ? ಇದೊಂದು ಹೂ ಅರಳಬೇಕಾದ್ರೆ ಶಕ್ತಿ ಬೇಡ? ಈಗ ಭೂಮಂಡಲ ಹೀಗೆ ತಿರುಗಬೇಕಾದ್ರೆ ಶಕ್ತಿ ಬೇಡ? ಆಕಾಶದೊಳಗೆ ಇಷ್ಟು ಕಾಯಗಳು ಇರಬೇಕಾದ್ರೆ ಶಕ್ತಿ ಬೇಡ? ಸುಮ್ಮನೆ ಒಂದು ಬೀಜ ಊರಿದ್ರೆ ಇಷ್ಟು ದೊಡ್ಡ ವೃಕ್ಷವಾಗ್ತದೆ, ಶಕ್ತಿ ಬೇಡ? ಇದಕ್ಕೆಲ್ಲ ಏನು ಬೇಕಾಗ್ತದೆ? ಅದು ಶಕ್ತಿ, ಅದು ಪ್ರಾಣಶಕ್ತಿ. ವೈಟಲ್ ಪ್ರಿನ್ಸಿಪಲ್, ಅದೊಂದು ಪ್ರಾಣಶಕ್ತಿ. ಅದ ಶಕ್ತಿಯನ್ನ ನೋಡ್ಲಿಕ್ಕಾಗುದಿಲ್ಲ. ಆದ್ರೆ ನಮಗ್ ಗೊತ್ತಿಲ್ಲೇನು? ಅದು ಒಂದು ಹೂ ಹಿಂಗ ಅರಳುವಾಗ ಶಕ್ತಿ ಅಂತ ನೋಡ್ಲಿಕ್ಕೆ ಹೋದ್ರೆ ಕಾಣಿಸುದಿಲ್ಲ. ಶಕ್ತಿ ಯಾವಾಗಲೂ ಹಂಗೆ ಕಾಣುದಿಲ್ಲ. ಆದರೆ ಶಕ್ತಿ ಇಲ್ಲದೆ ಇದ್ರೆ ಹೂವ ಅರಳೋದಿಲ್ಲ. ತಾವು ಸ್ವಲ್ಪ ಪ್ರಯತ್ನನೂ ಮಾಡಬಹುದು. ಒಂದು ಮೊಗ್ಗ ತಗೊಂಡು ನೀವು ನೋಡ್ರಿ, ಮೊಗ್ಗ ಅಷ್ಟು ಸುಲಭ ಅಲ್ಲ ಬಿಡಿಸೋದು. ಅದರ ತೆಳಗಳನ್ನೆಲ್ಲ ಬಿಡಿಸೋದು ಅಷ್ಟು ಸುಲಭ ಅಲ್ಲ. ಎಂಥ ಪೈಲ್ವಾನ್ ಅದನಂದ್ರೂ ಸಹಿತ ಹಂಗೆ ಬಿಡಿಸಕ ಹರಿತದೆ ವಿನಃ ಬಿಡಿಸಕ್ಕಾಗೋದಿಲ್ಲ. ಆಗ್ತದೇನು? ಆದರೆ ಯಾವುದೋ ಶಕ್ತಿ ಮೌನವಾಗಿ ಗುಪ್ತವಾಗಿ ಅದೃಶ್ಯವಾಗಿ ಅದನ್ನು ಸುಮ್ಮನೆ ಅರಳಿಸಿ ಬಿಡ್ತದೆ. ತಾನೇ ತೆರಿತವ. ಯಾರು ತೆರೆದ್ರು? ಅದೊಂದು ಶಕ್ತಿ ಅಲ್ವೇ? ಯಾವುದು ನಮಗ ಅಷ್ಟು ಸುಲಭ ಅಲ್ಲವೋ, ಕಷ್ಟ ಸಾಧ್ಯವೇ ಇಲ್ಲ ಅನ್ನುವಷ್ಟು ಅಸಾಧ್ಯ, ಅಂಥದ್ದೊಂದು ಕೆಲಸ ಅದು ಸುಮ್ಮನೆ ಸಹಜ. ಆ ಬಳಿಕ ನೀನು ತೆರಿಬೇಡ ಅಂದ್ರೂ ಅದು ಬಿಡುವುದಿಲ್ಲ. ತನ್ನ ದಳಗಳನ್ನ ಹೀಗೆ ತೆರಕೋ ಹೋಗ್ತದೆ. ಯಾವುದಪ್ಪ ತೆರೆದದ್ದು? ಯಾವುದು ತೆರೆಸ್ತದ? ಸುಮ್ಮನೆ ಯೋಚನೆ ಮಾಡಿ ಅಂದ ಪತಂಜ. ಎಲ್ಲ ಮಾಡ್ಕೋತ ಕಣ್ಣು ಮುಚ್ಚಿ ಮಾಡೋದಕ್ಕಿಂತ ಇಷ್ಟೆಲ್ಲ ನಡೀತದಲ್ಲ, ಯಾವುದು ಹಿಂದೆ? ಶಕ್ತಿ ಅಂತೇಳಿ. ಇದಕ್ಕ ಪ್ರಾಣಶಕ್ತಿ. ವಿಶ್ವದ ತುಂಬೆಲ್ಲ ಈ ಕಾರ್ಯಗಳು ನಡೀತಾ ಇರೋದರಿಂದ ಒಂದು ವಿಶ್ವ ಪ್ರಾಣಶಕ್ತಿ. ಈಗ ತಮ್ಮ ದೇಹದೊಳಗ, ನನ್ನ ದೇಹದಾಗ ಎಷ್ಟು ಕೆಲಸ ನಡೀತಾವ? ಡಾಕ್ಟ್ರಿಗೆ ತಾವು ಕೇಳ್ರಿ, ಹೇಳ್ತಾರೆ ಎಷ್ಟು ಕೆಲಸ ನಡೀತಾವ. ಒಂದು ಜೀವಕಣ
ಎಷ್ಟು ಕೆಲಸ ಮಾಡ್ತದೆ. ಬಹಳ ಸೂಕ್ಷ್ಮದು ಜೀವಕಣ. ಈ ಶರೀರದೊಳಗೆ ಎಲ್ಲೋ ಒಂದು ಕಡೆ ಪ್ರತಿಯೊಂದು ಭಾಗದಾಗ ಜೀವಕಣಗಳು ಹರವಿಕೊಂಡಿರ್ತವೆ. ಪ್ರತಿ ಜೀವಕಣ ಬದುಕ್ತದೆ, ಆಹಾರ ತಿಂತದೆ, ಶಕ್ತಿ ನಿರ್ಮಾಣ ಮಾಡ್ತದೆ. ಅದಕ್ಕೆ ಏನೇನು ಬೇಕು ಶರೀರಕ್ಕೆ ಆ ಭಾಗದ ಕೆಲಸ ಏನು ಬೇಕು ಅದನ್ನು ಮಾಡ್ತಾ ಇರ್ತದೆ. ಎಷ್ಟು ಅದ್ಭುತದ ಅದು ಬದುಕ್ತದಲ್ಲ. ಇದರ ಒಳಗೆ ಎಷ್ಟು ಕೆಲಸ ನಡೀತಾವ. ಎದೆಯಾಗ ಕೆಲಸ ನಡೀತದೆ, ಹೊಟ್ಟಿಯೊಳಗೆ ಕೆಲಸ ನಡೀತದೆ, ಕೈಕಾಲುಗಳಲ್ಲಿ ಕೆಲಸ ನಡೀತದೆ, ಮುಖದಲ್ಲಿ ಕೆಲಸ ನಡೀತದೆ, ತಲೆಯೊಳಗಂತೂ ಅದ್ಭುತ ಕೆಲಸ. ಮೆದುಳ ಏನು ಅದ್ಭುತ, ಅದು ಕೆಲಸ ಮಾಡ್ತಾರೆ. 100 ವರ್ಷ ನಾವು ಏನು ಮಾಡೇವಿ, ನೋಡೇವಿ, ಕೇಳೇವಿ, ಮುಟ್ಟೇವಿ ಎಲ್ಲ ರಿಕಾರ್ಡ್. ಏನು ಆಶ್ಚರ್ಯದ. ಮತ್ತೆ ತೆರೆದು ನೋಡಿದ್ರೆ ಏನೂ ಇಲ್ಲ. ತಲೆ ತೆರೆದು ನೋಡ್ರಿ ಏನಿಲ್ಲ. ಆದ್ರೆ ಎಲ್ಲ ಅಲ್ಲದ. ನಾವು ಅನ್ನೋದೇ ಇರೋದೇ ಈ ತಲೆಯಾಗ. ಅಷ್ಟು ಕೆಲಸ ಮಾಡ್ತದೆ. ಪ್ರತಿ ಕ್ಷಣ 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 ಕೆಲಸ ಮಾಡ್ಕೋತ ಹೋಗ್ತದೆ. ಒಂದು ಫೋಟೋ ತೆಗಿಬೇಕಾದ್ರೆ ಒಂದು ಕ್ಷಣದ ಈ ಚಿತ್ರ ಹಿಡಿಯಾಕ ಒಂದಿಷ್ಟು ಕ್ಯಾಮರಾ ಬೇಕು, ಒಳಗೊಂದಿಷ್ಟು ಟೇಪ್ ಬೇಕು, ಎಲ್ಲ ಬೇಕಾಗ್ತದೆ. ಇದು 100 ವರ್ಷದವರೆಗೆ 1 ನಿಮಿಷ ಬಿಡಲಾರದಂಗ ಮಲಗದ್ರೂ ಸಹಿತ ಒಂಥರ ಕನಸ ಮಾಡ್ಕೊಂಡು ಚಿತ್ರ ತೆಗಿತಿರ್ತದಲ್ಲ. ಎಂಥ ಅದ್ಭುತ. ಇಷ್ಟರಾಗ ಅದಲ್ಲ. ಇದು ವೈಚಿತ್ರ್ಯ ಪವಾಡಲ್ಲಿ. ನಾವು ಯಾವರೇ ಪವಾಡಕ್ಕೆ ಹೊಂಟೇವಿ. ಇದು ಆ ಕಡೆ ಹೋದ್ರೆ ಪವಾಡ, ಇದು ಈ ಕಡೆ ಬಂದ್ರೆ ಪವಾಡ. ಇದು ಯಾವ ಪವಾಡ? ಇದು ಅದ್ಭುತ ಪವಾಡ. ಇದು ಎಂಥ ಸುಂದರವಾದಪ್ಪ ನಿಸರ್ಗ. ನೋಡ್ತಾ ಹೋದ್ರೆ ಪ್ರತಿ ಕ್ಷಣ, ಪ್ರತಿ ಸ್ಥಳದೊಳಗೆ, ಪ್ರತಿ ಘಟನೆಯೊಳಗೆ ಅದ್ಭುತ ನಡೀತಾ ಇರ್ತದ. ಅದೇ ಪವಾಡ. ಅದು ಸಿದ್ಧಿ, ಪರಮಸಿದ್ಧಿಗಳು. ಅದು ಪರಮಸಿದ್ಧಿ. ಇದು ಶಕ್ತಿ ಅಂತೇವೆ ಇದಕ್ಕೆ. ಈಗ ದೇಹದಲ್ಲಿ ಇಷ್ಟೆಲ್ಲ ಕೆಲಸ ನಡಿಬೇಕಾದ್ರೆ ಈಗ ನಾ ಕೈ ಹೀಗೆ ಮಾಡ್ತೇನೆ, ಇಲ್ಲ ನಾನು ಹೀಗೆ ಕೈ ಮಾಡ್ತೇನೆ. ಶಕ್ತಿ ಬೇಕಾಗತ್ತೆ. ಎಲ್ಲೋ ಒಂದು ತರದ ಶಕ್ತಿ ಬೇಕಾಗತ್ತೆ. ಪ್ಯಾರಲಿಸಿಸ್ ಆಯ್ತು, ಕೈ ಅದಾವ, ಕಾಲದಾವ, ನಾಮದೇವಿ ಇಲ್ಲ. ಕಾಲ ಬೇಕಾದಷ್ಟು ದಪ್ಪ ಪೈಲ್ವಾನನ ಕಾಲ ಅದಾವ, ಏನ್ ಮಾಡೋದು? ಎತ್ತಕ ಬರಂಗಿಲ್ಲ. ಶಕ್ತಿ ಬೇಕಾಗ್ತದೆ. ಎಷ್ಟು ಹಾರ್ಟ್ ಈಸ್ ಬೀಟಿಂಗ್, ಲಂಗ್ಸ್ ಆರ್ ವರ್ಕಿಂಗ್, ಡೈಜೆಸ್ಟಿವ್ ಸಿಸ್ಟಮ್ ನೋಡ್ಬೇಕು. ಹಗಲ ರಾತ್ರಿ ಹಗಲ ರಾತ್ರಿ ನಾವು ಮಲಗಬಹುದು, ನಮ್ಮ ಒಳಗಿರೋ ದೇಹದ ಅಂಗಗಳು ಮಲಗೋದಿಲ್ಲ. ಎಷ್ಟು ಕೆಲಸ ಮಾಡ್ತಾವೆ. ಇಷ್ಟೆಲ್ಲ ಕೆಲಸ ಮಾಡಾಕ ಏನೊಂದು ಶಕ್ತಿ ಬೇಕಲ್ಲ. ಒಳಗ ಶಕ್ತಿ ಅದಲ್ಲ. ಇದಕ್ಕೆ ಲೈಫ್ ಫೋರ್ಸ್ ಅಂತೇವೆ, ವೈಟಲ್ ಫೋರ್ಸ್ ಅಂತೇವೆ. ಇದು ಪ್ರಾಣಶಕ್ತಿ. ಹೆಂಗ್ ಒಂದು ದೇಹ ಕೆಲಸ ಮಾಡಬೇಕಾದ್ರೆ ಒಳಗೊಂದು ಪ್ರಾಣಶಕ್ತಿ ಅಂತ ಇರ್ತದೋ, ಈ ಸಮಸ್ತ ಜಗತ್ತೇ ಇಷ್ಟು ಕೆಲಸ ಮಾಡಬೇಕಾದ್ರೆ ವಿಶ್ವ ಪ್ರಾಣಶಕ್ತಿ ಬೇಕಾಗ್ತದೆ. ಇದು ವ್ಯಕ್ತಿ ಪ್ರಾಣಶಕ್ತಿ, ಅದು ವಿಶ್ವ ಪ್ರಾಣಶಕ್ತಿ. ವಿಶ್ವ ಪ್ರಾಣಶಕ್ತಿ. ಆ ಶಕ್ತಿ ಎಲ್ಲಾ ಕಡೆ ಇರಾಕ ಬೇಕಲ್ಲ. ಎಲ್ಲೆಲ್ಲಿ ಕೆಲಸ ನಡೀತದ ಅಲ್ಲಿ ಶಕ್ತಿ ಇರಬೇಕು. ಶರೀರದ ಯಾವ ಭಾಗದಾಗ ಶಕ್ತಿ ಅದ, ಎಲ್ಲಿ ಕೆಲಸ ನಡೀತದ ಅಲ್ಲಿ ಶಕ್ತಿ ಅದ. ಕಾಣೋದಿಲ್ಲ, ಆದರೆ ಅದರ ಕೆಲಸ ಮಾತ್ರ ಕಾಣಿಸ್ತಾ ಇರ್ತದೆ. ಆ ಕೆಲಸ ಕಂಡ್ರೆ ಸಾಕು ಇಲ್ಲಿ ಶಕ್ತಿ ಅದ ಅಂತ ಭಾವಿಸ್ಬೇಕು. ಈಗ ನಾನು ಕೈ ಎತ್ತಿಲ್ಲ ಅಂತ ಇಟ್ಕೊಳ್ಳಿ. ಈಗ ನನಗೆ ಶಕ್ತಿಯ ಭಾನ ಇಲ್ಲ. ಸುಮ್ಮನೆ ಹೆಂಗೆ ಎತ್ತದೆ ಅಂದ್ರೆ ಶಕ್ತಿಯ ಕಲ್ಪನಾ ಬರಕ್ಕೆ ಶುರುವಾಗ್ತದೆ. ಕಲ್ಪನಾ ಬರ್ತದೆ. ಕಣ್ಣು ತೆರಿಬೇಕಾದ್ರೆ, ಮುಚ್ಚಬೇಕಾದ್ರೆ, ಕಿವಿಯಿಂದ ಶಬ್ದ ಕೇಳಬೇಕಾದ್ರೆ, ಬಿಡಬೇಕಾದ್ರೆ ಎಲ್ಲ ಶಕ್ತಿ. ಇದು ಶಕ್ತಿಯ ಲೀಲಾ ವಿಲಾಸ. ಈ ಜಗತ್ತ, ಇಡೀ ಜಗತ್ತೆಲ್ಲ ಶಕ್ತಿ ಲೀಲಾ ವಿಲಾಸ. ಪ್ರತಿ ಕಣ ಕಣ ಕಣದ ಹಿಂದೆ, ಪ್ರತಿ ವಸ್ತುವಿನ ಹಿಂದೆ, ಪ್ರತಿ ಕೆಲಸದ ಹಿಂದೆ ಅಥವಾ ಘಟನೆಗಳ ಹಿಂದೆ ಆ ಅದ್ಭುತ ಶಕ್ತಿ ಕೆಲಸ ಮಾಡ್ತಾ ಇದೆ. ಅದು ಅಸ್ತಿತ್ವದಲ್ಲದೆ ಅದೃಶ್ಯ. ಅದೇ ಇಂಥ ಶಕ್ತಿಗೆ ಏನಂತಾರೆ? ವಿಶ್ವ ಪ್ರಾಣ. ಪ್ರಾಣ. ಪತಂಜಲ ಅದಕ್ಕೆ ಪ್ರಾಣ.
ಅದು ವಿಶ್ವ ಪ್ರಾಣ. ಒಳಗ ಹೊರಗೆ. ಇದು ವ್ಯಕ್ತಿ, ಇದು ವಿಶ್ವ ಪ್ರಾಣ. ಇಂಥ ಪ್ರಾಣ ಈ ಜಗತ್ತಿನಲ್ಲಿ ಏನು ಹರಿವ್ಯದ ಬಹಳ ಅದ್ಭುತವಾಗಿ ಅದ, ಬಹಳ ಸುಂದರವಾಗ್ಯದ. ಪ್ರಾಣವೂ ಸುಂದರವಾಗ್ಯದ, ಬಹಳ ವ್ಯಾಪಕವಾಗಿ ಅದ ಮತ್ತು ಅನಂತವಾಗ್ಯದ. ಅದು ಪ್ರಾಣದ ಸ್ವರೂಪ ಬಹಳ ದೊಡ್ಡದು, ಬಹಳ ದೊಡ್ಡದು. ಯಾಕೆ ಏನ್ರೆ ಅದ ಅಂದ್ರೆ ಅದು ಇರಾಕಬೇಕು. ಇದು ವೈಶಿಷ್ಟ್ಯ. ಏನರೇ ಅದ ಇಲ್ಲೇ ಒಂದು ಘಟನಾ ನಡೀತದ, ಇರಾಕಬೇಕು. ಘಟನೆಗಳು ಏನೇನ್ ನಡೀತಾವ? ಒಂದು ಸ್ವಲ್ಪ ಘಟನೆಗಳು ನಡೀತಾವ. ಏನೇನು ಸುಮ್ಮನೆ ತಾವು ವಿಚಾರ. ಇದು ಫಿಸಿಕ್ಸ್, ತತ್ವಜ್ಞಾನದಾಗ, ಪರಮಾರ್ಥದಾಗ, ಇವೆಲ್ಲ ಅಧ್ಯಾತ್ಮದಾಗ ಇಂದಿನ ಕಾಲದಾಗ ಫಿಸಿಕ್ಸು ಬೇಕು, ಕೆಮಿಸ್ಟ್ರಿ ಬೇಕು, ಎಲ್ಲ ಬೇಕು. ಇದು ಜ್ಞಾನದ ಕಾಲ. ಸುಮ್ಮನೆ ಫಿಸಿಕ್ಸ್ದಾಗ ಸಾತಾವ ನೋಡಿ ಏನ್ ನಡೀತಾವ ಜಗತ್ತಿನಾಗ, ಏನ್ ನಡೀತಾವ? ಒಂದು ಎರಡು ಚಲನೆಗಳು ಸುಮ್ಮನೆ ನೋಡಿ. ಕೇಂದ್ರದಿಂದ ದೂರ ದೂರ ಹೋಗೋ ಚಲನ ಒಂದ್ ನಡೀತದ, ಕೇಂದ್ರದತ್ತ ಸಮೀಪ ಬರುವಂತ ಒಂದು ಚಲನ ನಡೀತದೆ. ಅಂದ್ರೆ ಕೇಂದ್ರಮುಖಿ ಚಲನ, ಕೇಂದ್ರ ವಿಮುಖಿ ಚಲನ. ಮನೆಯಿಂದ ನಾವು ಬರ್ತೇವಲ್ಲ, ಈಗ ದೂರ ಬಂದೇವೆ, ಇದು ಕೇಂದ್ರದಿಂದ ದೂರ ಬಂದೇವೆ. ನಮ್ಮ ಕೇಂದ್ರ ಯಾವುದು? ಮನಿ. ನಮ್ಮ ಚಲನ ಹೆಂಗ? ದೂರ ಬಂದೇವೆ. ಇನ್ನೊಂದು ಅರ್ಧ ತಾಸಿಗೆ ಕೇಂದ್ರದ ಕಡೆ ಹೋಗ್ತೇವೆ. ಬರಾಗಿರುವ ಭಾವ ಬೇರೆ, ಹೋಗಾಗಿರುವ ಭಾವ ಬೇರೆ. ಸುಮ್ಮನೆ ಯೋಚನೆ ಮಾಡಿ. ಬರಾಗಿರುವ ಭಾವ ಬೇರೆ, ಹೋಗಾಗಿರುವ ಭಾವ ಬೇರೆ. ಬರಾಗ ಒಲ್ಲಾಗಿತ್ತು ಇಲ್ಲಿಗೆ ಬರೋದಂದ್ರೆ ಸಾವಕಾಶ, ಬಹಳ ನೋವಾಗ್ತದೆ. ಕಾಲ ಎಷ್ಟು ದೂರಪ ಅನಿಸ್ತದೆ ಇಲ್ಲ? ಮತ್ತು 7 ಗಂಟೆಗೆ ಹೊರಡಾಗ ಓಡ್ತಾನೆ. ಎಷ್ಟು ಉತ್ಸಾಹ. ಅದ ರಸ್ತೆ ಒಮ್ಮೆ ಹಂಗಾಗ್ತದೆ, ಒಮ್ಮೆ ಹಿಂಗಾಗ್ತದೆ. ಯಾಕೆ? ಕೇಂದ್ರದಿಂದ ದೂರ ಬರೋದಕ್ಕೆ ಅವನ್ ಮನಸ್ಸಿಲ್ಲ, ಕೇಂದ್ರದತ್ತ ಹೋಗೋದಕ್ಕೆ ಮನಸ್ಸದೆ. ಮೊದಲಿನ ಕಾಲದಾಗ ಶಾಲೆಗೆ ಹೋಗ್ತಿದ್ದು ಹುಡುಗರು 6 ಗಂಟೆಗೆ ಹೊರಟು ಅಂದ್ರೆ 8ವರೆಗೆ ಹೋಗ್ತಿದ್ದು. ಅಲ್ಲಿ ಮುಟ್ಟಬೇಕಾದ್ರೆ ಅಷ್ಟು ಸಾವಕಾಶ. ಯಾಕೆ? ಸಾಲಿ ಒಲ್ಲಾಗಿತ್ತು. ಮತ್ತು ಸಾಲಿ ಗಂಟೆ ಇನ್ನ ಹಿಂಗ ಹೊಡಿತದ ಅನ್ನೋದ್ರಾಗ ಮನ್ಯಾಗ ಎಷ್ಟು ಬೇಗ. ಕೇಂದ್ರ ಮುಖಿ ಚಲನ, ಕೇಂದ್ರ ವಿಮುಖಿ ಚಲನ. ನಮ್ಮದು ಅಷ್ಟೇ ಅದ, ಆ ಹುಡುಗರದು ಅಷ್ಟೇ ಅಲ್ಲ. ನಾವು ಹಿಂಗ ಒಬ್ಬ ಕಾರ್ಮಿಕ ಒಂದು 100 ರೂಪಾಯಿ ಗಳಿಸ್ದ ಅಂದ್ರೆ, ದಿವಸ ತುಂಬಾ ದುಡಿದು ಗಳಿಸ್ದ ಅಂದ್ರೆ ಕಿಶದಾಗ ರೊಕ್ಕ ಬಂದು ಓಡ್ತಾನೆ. ಎಲ್ಲಿ ಗೊತ್ತದ ನಿಮಗೆ? ಓಡ್ತಾನೆ. ಗೊತ್ತಾಗೋದಿಲ್ಲ ಅವನಿಗೆ, ಅಷ್ಟೋ ತೀವ್ರ. ಏನು ಶಕ್ತಿ ಬರ್ತದ ಕಾಲಾಗ. ಕೆಲಸ ಮಾಡಾಗ ಸಾವಕಾಶ. ಅಲ್ಲಿಂದ ಅವ ಎಲ್ಲಿ ಹೋಗಿ ಏನು ಕುಡಿಬೇಕು ಕುಡಿದು ಮನೆ ಕಡೆ ಹೊರಟ ಅಂದ್ರೆ ರಾತ್ರಿ 12 ಗಂಟೆ. ಬಹಳ ದೂರಲ್ಲ ಮನೆ, ಆದರೂ ಸಾವಕಾಶ. ಇವೆಲ್ಲ ಮನಸ್ಸಿನ ರೀತಿ ನೀತಿಗಳು ಕಲ್ಕೊಳ್ಳುವಂಗ. ಅಂದ್ರೆ ಚಲನ 2, ಒಂದು ದೂರ ಹೋಗೋದು, ಒಂದು ಸಮೀಪಕ್ಕೆ ಹೋಗೋದು. ಕೇಂದ್ರದ ಕಡೆ ಹೋಗೋದು ಒಂದು ಚಲನ, ಕೇಂದ್ರದಿಂದ ದೂರ ಹೋಗೋದು ಒಂದು ಚಲನ. ನಾವು ಯಾವ ಚಲನ ಮಾಡ್ತಿರ್ತೇವಿ ಇದನ್ನು ತಿಳ್ಕೋಬೇಕು. 3ನೇದ್ದು ಅಲ್ಲೇ ಸುತ್ತಾಡೋದು. ಇದೊಂದು ಚಲ ಇಲ್ಲ? ಏನು ಮಾಡಿದ್ರು ಅದ್ರ ಸುತ್ತ ಅಲ್ಲೇ ಹಾಕ್ತಾ ಇರೋದು. ಇದು ಮಜಾ ಚಲನ. 4ನೇದ್ದು ವಸ್ತು ವಿಕಾಸ ಆಗೋದು, ಸಂಕೋಚ ಆಗೋದು. ಇದೊಂದು ಬಗೆಯ ಚಲನ. ಈ ಹೂ ಅರಳಿತು ಹೀಗೆ ಮತ್ ಸಂಕೋಚ ಆಗ್ತದೆ. ಅದು ಎಲ್ಲಿ ಹೋಗುವುದಿಲ್ಲ, ಇದ್ದಲ್ಲಿಯೇ ವಿಕಾಸ, ಇದ್ದಲ್ಲಿಯೇ ಸಂಕೋಚ ಆಗ್ತಾ ಇರ್ತದೆ. ಎಷ್ಟಾದವು ಚಲನಗಳು, ಮಜಾ ಇಲ್ಲ? ದೂರ ಹೋಗೋದು, ಸಮೀಪ ಬರೋದು, ಅಲ್ಲೇ ಸುತ್ತಾಡೋದು, ಮಜಾ ಅದ. ಆ ಬಳಿಕ ಹೇಗೆ ವಿಕಾಸ ಆಗೋದು, ಸಂಕೋಚಗೊಳ್ಳೋದು.
ಇವಲ್ಲ. ಇಷ್ಟ ನಾವು ಮಾಡೋದು ಏನು ಮಾಡಿದ್ರು ಈಗೆಲ್ಲದಾನ, ಈಗ ಹೊಲಕ್ಕೆ ಹೋಗ್ಯಾನ ಅಂದ್ರೆ ಹೊಲದ ಕಡೆ ಹೋಗ್ಯಾನ, ಒಂದು ಎಲ್ಲರೇ ಹೋಗ್ಯಾನ, ಅದು ಕೇಂದ್ರ ಇತ್ತು, ಅದು ಕೇಂದ್ರದ ಕಡೆ ಹೋಗ್ಯಾನ. ಮನಿನೇ ಕೇಂದ್ರ ಇತ್ತು ಅಂದ್ರೆ ದೂರ ಹೊಂಟಾನ ಅಷ್ಟೇ. ಮತ್ತೆ ಈಗೆಲ್ಲದಾನ, ಅಲ್ಲೇ ಅದಾನ, ಹೊಲದಾಗ ಸುತ್ತಾಡಕತ್ತಾನ. ಮತ್ತೆ ಈಗೆಲ್ಲದಾನ, ಈಗೇನು ಮಲ್ಕೊಂಡ ಬಿಟ್ಟಾನ, ಸಂಕೋಚ. ಈಗೇನು ಈಗ ಹೇಳಕತ್ತಾನ, ವಿಕಾಸ ಆಗ್ಯಾನ. ಅಷ್ಟೇ ಇಲ್ಲ. ಇವೇ ಜೀವನ ಅಂದ್ರೆ ಇಷ್ಟ ಇದೆ. ಈ ಎಲ್ಲಾ ಚಲನವಲಗಳೇನು ನಡೀತಾ ಇದಾವ, ಇದಕ್ಕೆ ಶಕ್ತಿ ಬೇಕಲ್ಲ. ಆ ಶಕ್ತಿಯೇ ಪ್ರಾಣಶಕ್ತಿ. ಅದು ಪ್ರಾಣಶಕ್ತಿ. ಈ ಪ್ರಾಣಶಕ್ತಿ ಈ ಜಗತ್ತಿನಾಗ ಏನು ತುಂಬಿಕೊಂಡದೆ, ಈ ಪ್ರಾಣಶಕ್ತಿ ಇಲ್ಲದೆ ಇದ್ರೆ ನಾನೂ ಬದುಕೋದಿಲ್ಲ, ನೀವು ಬದುಕೋದಿಲ್ಲ, ಯಾವ ವಸ್ತುಗಳು ಬದುಕೋದಿಲ್ಲ. ಆ ಪ್ರಾಣಶಕ್ತಿಯನ್ನ ನಾವು ಪ್ರತಿ ಕ್ಷಣ 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 ನಾವು ತಗೋಬೇಕಾಗ್ತದೆ, ಅದನ್ನು ಬಳಸ್ಕೋಬೇಕಾಗ್ತದೆ, ಬಳಸಬೇಕಾಗ್ತದೆ. ಆ ಬಳಿಕ ನಮ್ಮಲ್ಲಿರುವ ಅಶಕ್ತತೆಯನ್ನ ದೂಡಬೇಕಾಗ್ತದೆ, ಶಕ್ತಿಯನ್ನ ಸ್ವೀಕಾರ ಮಾಡಬೇಕಾಗ್ತದೆ, ಅಶಕ್ತತೆಯನ್ನ ದೂಡಿ ಬಿಡಬೇಕಾಗ್ತದೆ. ಇದಕ್ಕೆ ಪ್ರಚ್ಛರ್ದನ ವಿಧಾರಣ ಅಂತ ಕರೀತಾರೆ. ಪತಂಜಲ ಇದಕ್ಕೆ 2 ಶಬ್ದ ಕೊಟ್ಟ. ಪ್ರಚ್ಛರ್ದನ ಎಕ್ಸ್ಪಲ್ಷನ್, ವಿಧಾರಣ ಅದನ್ನ ಸ್ವೀಕಾರ ಮಾಡೋದು, ಪ್ರಚ್ಛರ್ದನ ಅದನ್ನ ದೂರ ಕಳಿಸೋದು, ಆ ಬಳಿಕ ತೆಗೆದುಕೊಳ್ಳೋದು. ಅದಕ್ಕೆ ವಿಧಾರಣ ರಿಟೆನ್ಷನ್, ಅದನ್ನು ಹಿಡಿದಿಡೋದು. ಶಕ್ತಿಯನ್ನ ತಗೊಳ್ಳೋದು, ಅದನ್ನ ಹಿಡಿದಿಡೋದು. ಪ್ರಚ್ಛರ್ದನ ಹೊರಗೆ ನೂಕೋದು, ಆ ಬಳಿಕ ತಗೊಂಡು ನಿಲ್ಲಿಸೋದು. ರಿಟೆನ್ಷನ್ ಅಂಡ್ ಎಕ್ಸ್ಪಲ್ಷನ್ ಆಫ್ ದ ಬ್ರೆತ್. ಇದು ನಿಲ್ಲಿಸೋದು, ಆ ಬಳಿಕ ಹೊರಗೆ ದೂಡೋದು. 2 ಕೆಲಸ ನಾವು ಮಾಡ್ತೇವೆ, ಯಾವಾಗಲೂ ಮಾಡಬೇಕಾಗ್ತದೆ. ಈಗ ಗಿಡ ಅದ, ಒಂದು ಎಲಿ ಅದ, ಸುಮ್ಮನೆ ಬದುಕ್ತದೇನು? ಬದುಕಬೇಕಾದ್ರೆ ಶಕ್ತಿ ಬೇಕಲ್ಲ. ಶಕ್ತಿ ಎಲ್ಲಿಂದ ಬರ್ತದೆ? ತಾವು ಯೋಚನೆ ಮಾಡಿ. ಹವಾದಿಂದ ಬರ್ತದೆ? ಇಲ್ಲ. ಬೆಳಕಿನಿಂದ ಬರ್ತದೆ? ಒಳಗಿರುವ ನೀರಿನಿಂದ ಬರ್ತದೆ? ನೀರೊಳಗೆ ಮಿಶ್ರವಾಗಿರುವಂಥ ವಸ್ತುಗಳಿಂದ ಬರ್ತದೆ? ಇಷ್ಟು ಎಲ್ಲದರಿಂದ ಶಕ್ತಿ ಪ್ರತಿ ಕ್ಷಣ ತಗೋತಾ ಇರ್ತದೆ, ಆಹಾರ ತಯಾರ ಮಾಡ್ತದೆ. ನನಗೇನು ಬೇಡ, ನಾನೇ ಮಾಡ್ಕೋತೀನಿ, ಸಾಧ್ಯವೇ ಇಲ್ಲ. ಇಡೀ ಜಗತ್ತಿನಿಂದ ನಾವು ತಗೋಬೇಕಾಗ್ತದೆ. ಒಂದು ಎಲಿ ಬದುಕಬೇಕಾದ್ರೆ, ಒಂದು ಗಿಡ ಬದುಕಬೇಕಾದ್ರೆ ಇಡೀ ಜಗತ್ತ ಬೇಕು. ಅದಕ್ಕೆಲ್ಲ ಬೇಕು. ಸೂರ್ಯನ ಬಿಸಿಲಿಲ್ಲ, ಇಲ್ಲ. ಗಾಳಿ ಇಲ್ಲ, ಇಲ್ಲ. ನೆಲ ಇಲ್ಲ, ಇಲ್ಲ. ನೀರಿಲ್ಲ, ಇಲ್ಲ. ಏನು ಒಂದು 90, 100, 102 ಏನು ಎಲಿಮೆಂಟ್ಸ್ ಅದಾವಲ್ಲ ಕೆಮಿಸ್ಟ್ರಿ ಒಳಗ, ಅವೆಲ್ಲ ಬೇಕಾಗ್ತದೆ. ಎಲ್ಲ ಬೇಕಾಗ್ತದೆ. ನೈಟ್ರೋಜನ್ ಬೇಕು, ಆಕ್ಸಿಜನ್ ಬೇಕು, ಪೊಟ್ಯಾಷಿಯಂ ಬೇಕು, ಕ್ಯಾಲ್ಸಿಯಂ ಬೇಕು, ಇಲ್ಲ ಎಲ್ಲ ಐರನ್ ಬೇಕು, ಗೋಲ್ಡ್ ಬೇಕು, ಸಿಲ್ವರ್ ಬೇಕು, ಎಲ್ಲ ಬೇಕಾಗ್ತದೆ. ಇದು ಇಲ್ಲ ಅಂದ್ರೆ ಈ ಶರೀರ ಇಲ್ಲ. ಇಷ್ಟೆಲ್ಲ ಎಲ್ಲಿಂದ ಪುರವಠೆ ಆಗ್ತದೆ? ಎಲ್ಲಾ ಕಡೆಯಿಂದ ಪುರವಠೆ ಆಗ್ತದೆ. ಎಲ್ಲಾ ಕಡೆಯಿಂದ. ನಾವು ತಿಳ್ಕೊಂಡೇವಿ ನಮ್ಮ ಮನೆಯಾಗಿರುವ ವಸ್ತುಗಳಿಂದ ಆಗ್ತದೆ. ಹಾಗೇನಿಲ್ಲ. ಗಾಳಿ ಇಲ್ಲದಿದ್ರು ನಾವು ಬದುಕುದಿಲ್ಲ, ಬೆಳಕಿಲ್ಲದಿದ್ರು ಬದುಕುದಿಲ್ಲ. ಅಂದ್ರೆ ಈ ಜಗತ್ತ ನಮಗೆ ಶಕ್ತಿಯನ್ನ ಪುರವಠೆ ಮಾಡ್ತಾರೆ. ಶಕ್ತಿ ನಮ್ಮ ಮೈಯಲ್ಲಿ ಸಂಚರಿಸಬೇಕಾಗ್ತದೆ. ಹೊರಗಿನಿಂದ ಶಕ್ತಿ ಬರಬೇಕಾಗ್ತದೆ. ಯಾವಾಗ ಹೊರಗಿನ ಶಕ್ತಿ ಬಂತೋ ಒಳಗಿನ ಅಶಕ್ತತೆ ಹೋಗಿ ಬಿಡ್ತದೆ. ಅಶಕ್ತತೆಯನ್ನ ಹೊರಗೆ ಹಾಕೋದು, ಶಕ್ತಿಯನ್ನ ಒಳಗೆ ತಗೊಳ್ಳೋದು, ಇದಕ್ಕೆ ಉಸಿರಾಟ ಅಂತ ಕರೀತಾರೆ. ಇದು ಉಸಿರಾಟ. ತಗೊಳ್ಳೋದು, ಆ ಬಳಿಕ ಬಿಡೋದು. ಏನು ಬಿಡೋದು ಅಂದ್ರೆ ಅಶಕ್ತತೆಯನ್ನ ಬಿಟ್ಟು ಬಿಡೋದು, ಶಕ್ತಿಯನ್ನ ತಗೊಳ್ಳೋದು. ವಿಜ್ಞಾನ ಹೇಳೋದಿಲ್ಲ, ನಾವು ಹೊರಗೆ ಬಿಡಾಗ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ, ತೆಗೆದುಕೊಳ್ಳುವಾಗ ಆಕ್ಸಿಜನ್ ಹೆಚ್ಚಿರ್ತದೆ.
ಪ್ರಾಣವಾಯು ತಗೊಳ್ತೇವೆ, ಅಂಗಾರಾಮ್ಲ ಹೊರಗೆ ಹಾಕ್ತಿರ್ತೇವೆ. ಬರೇ ಅಂಗಾರಾಮ್ಲ ಅಲ್ಲ, ಮತ್ತೆ ಏನೇನು ಕಾಲುಷ್ಯ ಇದೆ, ಕಲುಷಿತ ಸಂಗತಿಗಳಿವೆ, ಅವೆಲ್ಲ ಅದರ ಮೂಲಕ ಹೊರಗೆ ಹೋಗ್ತಾ ಇರ್ತಾವ. ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಹೊರಗೆ ಹೋಗ್ತಾವ. ದೇಹ ಹೆಂಗ್ ತಗೋತದೆ? ಬರೇ ಮೂಗಿನಿಂದ ಮುಖದಿಂದ ತಗೊಳ್ಳೋದಿಲ್ಲ, ಪ್ರತಿ ಕಣದಿಂದ ತಗೊಳ್ತದೆ. ಉಷ್ಣತೆಯನ್ನ ಸ್ವೀಕಾರ ಮಾಡ್ತದೆ, ಬೆಳಕನ್ನ ತಗೋತದೆ, ಗಾಳಿಯನ್ನ ಸ್ಪರ್ಶ ಮಾಡ್ತದೆ, ಸಂವೇದನೆಗಳನ್ನ ತಗೊಳ್ತದೆ, ಎಲ್ಲ ತಗೊಳ್ತಾನೆ ಇರ್ತದೆ. ನಮ್ಮಷ್ಟಕ್ಕೆ ನಾವು ಬದುಕಲಿಕ್ಕೆ ಆಗ್ತದೇನು? ಸಾಧ್ಯವೇ ಇಲ್ಲ. ನಮ್ಮ ತಲೆಯಾಗಿ ಏನಾದರೂ ಇದ್ರೆ ಅದೆಲ್ಲ ಈ ಜಗತ್ತಿನಿಂದ ಬರ್ತಾ ಇರ್ತದೆ. ಎಷ್ಟೋ ಸಲ ನಾವು ತಪ್ಪು ತಿಳ್ಕೊಂಡಿರ್ತೇವೆ. ನಾವು ಕಟ್ಟದವರು, ನಾವು ಶಾಣ್ಯಾರು, ನಮ್ಮಷ್ಟಕ್ಕೆ ನಾವು ಗಳಿಸೇವಿ ಜ್ಞಾನ. ಹಾಗಾಗೋದಿಲ್ಲ. ವಿಶ್ವ ನಗುತ್ತದೆ. ಮನುಷ್ಯನೇ, ನಿನ್ನ ಸೌಂದರ್ಯ ಎಲ್ಲಿಂದ ಬಂತು? ನಿನ್ನ ಶಕ್ತಿ ಎಲ್ಲಿಂದ ಬಂತು? ನಿನ್ನ ಬುದ್ಧಿ ಸಾಮರ್ಥ್ಯ ಎಲ್ಲಿಂದ ಬಂತು? ಎಲ್ಲ ಎಲ್ಲಿಂದ ಬಂತು? ಹೊರಗಿನಿಂದ ಬಂತು. ಪ್ರತಿ ಕ್ಷಣ ಬರಬೇಕಾಗ್ತದೆ. ಆ ಶಕ್ತಿಯನ್ನ ಸ್ವೀಕಾರ ಮಾಡ್ತೇವಿ, ಅದನ್ನ ಒಳಗೆ ತುಂಬ್ಕೋತೇವಿ. ವಿಧಾರಣ, ಅದನ್ನ ತುಂಬ್ಕೋ. ಶಿಷ್ಯನಿಗೆ ಪತಂಜಲ ಹೇಳ್ತಾನ, ಇದೊಂದಿಷ್ಟು ಶುರು ಮಾಡು. ಏನು ಮಾಡೋದು? ಪ್ರಚ್ಛರ್ದನ ವಿಧಾರಣಾಭ್ಯಾಂ ಪ್ರಾಣಸ್ಯ. ಇಷ್ಟು ಕೆಲಸ ಮಾಡು. ನೀನು ಸುಮ್ಮನೆ ಭಾವಿಸು. ನಿನ್ನ ಒಳಗ ಪ್ರಚಂಡವಾದ ವಿಶ್ವಶಕ್ತಿ ನಿನ್ನ ಕಣ್ಣಿನ ಮೂಲಕ, ನಿನ್ನ ಕಿವಿಯ ಮೂಲಕ, ನಿನ್ನ ಮೈ ಮೂಲಕ, ನಿನ್ನ ಅವಯವಗಳ ಮೂಲಕ ಒಳಗೆ ಪ್ರವೇಶಿಸ್ತಾ ಇದೆ ಅಂತ ಭಾವಿಸು. ಆ ಶಕ್ತಿ ದೇಹದ ಕಣದೊಳಗೆ ತುಂಬ್ತಾ ಇದೆ ಅಂತ ಭಾವಿಸು. ಇದು ವಿಧಾರಣ. ಆ ಬಳಿಕ ಒಳಗಿರುವ ಅಶಕ್ತತೆ ಇದೆಲ್ಲ ಹೊರಗೆ ಹೋಗ್ತಾ ಇದೆ ಅಂತ ಭಾವಿಸು. ಶ್ವಾಸ ತೆಗೆದುಕೊಳ್ಳುವಾಗ ಶಕ್ತಿ ಬರ್ತಾ ಇದೆ ಅಂತ ಭಾವಿಸು. ಶ್ವಾಸ ಹೊರಗೆ ಹೋಗ್ತಾ ಇರುವಾಗ ಅಶಕ್ತತೆ ಹೊರಗೆ ಹೋಗ್ತಾ ಇದೆ ಅಂತ ಭಾವಿಸು. ಉಸಿರಾಟ ಇದೆ, ಸುಮ್ಮನೆ ಉಸಿರನ್ನ ನೋಡು. ಹೊರಗೆ ಹೋಗುವಾಗ ನನ್ನೊಳಗೆ ಏನೇನು ಅಶಕ್ತತೆ ಅದ ಎಲ್ಲ ಹೋಗ್ತಾ ಇದೆ. ಒಳಗೆ ತೆಗೆದುಕೊಳ್ಳುವಾಗ ಶಕ್ತಿ ಎಲ್ಲ ಒಳಗೆ ಪ್ರವೇಶ ಆಗ್ತಾ ಇದೆ. ಈಗ ನನ್ನ ಮೈಯಲ್ಲಿ ಶಕ್ತಿ ತುಂಬಿದೆ, ಮನಸ್ಸಿನಲ್ಲಿ ಶಕ್ತಿ ತುಂಬಿದೆ, ಮಾತಿನಲ್ಲಿ ಶಕ್ತಿ ತುಂಬಿದೆ, ನೋಟದಲ್ಲಿ ಶಕ್ತಿ ತುಂಬಿದೆ. ಭಾವಿಸು. ಆ ಭಾವನೆ ಅದು ನಮ್ಮನ್ನು ಸಶಕ್ತಗೊಳಿಸ್ತದೆ. ಅದು ಶಕ್ತಿ ಅಂದ್ರೆ ಕೂಡಲೇ ದಪ್ಪಾಗೋದಲ್ಲ. ಶಕ್ತಿ ಅಂದ್ರೆ ಕಾರ್ಯಕ್ಷಮತೆ. ಅದು ಶಕ್ತಿ. ಈಗ ಎಲೆಕ್ಟ್ರಾನ್ಸ್ ಅದಾವ, ಎಷ್ಟು ಕೆಲಸ ಮಾಡ್ತಾವ ತಮಗೆ ಗೊತ್ತಿರಬೇಕು. ಅವು ಕಣಿ ಕಾಣುದಿಲ್ಲ, ಎಷ್ಟು ಓಡ್ತಾವ. ನಾವು ಹೇಳ್ತೇವಿ, ಭಾರಿ ಓಡ್ತೀನಿ, ಇಡೀ ಜಗತ್ತಿನಾಗ ನಾನೇ 1ನೇ ನಂಬರ್ ಅಂತ ನಾವಂತೇವಿ. ಎಷ್ಟು ಓಡ್ದ? 1 ಕಿಲೋಮೀಟರ್ ಓಡಾಕ ಒಂದಿಷ್ಟು ತಗೊಂಡ, 2 ನಿಮಿಷ 3 ನಿಮಿಷ ತಗೊಂಡ. ಇದೆಷ್ಟು? ಒಂದು 500 ಮೀಟರ್ ಓಡ್ತಾನ ಅಂತ ಇಟ್ಕೊಳ್ಳಿ. ಅತಿ ಬಹಳ ಓಡ್ತಾ ಇದೆ, ಅಷ್ಟು ಓಡ್ತಾನ ಅಂತ ಇಟ್ಕೊಳ್ಳಿ. ಇಲೆಕ್ಟ್ರಾನ್ ಎಷ್ಟು ವೇಗವಾಗಿ ಓಡ್ತದ ತಮ್ಮ ಕಲ್ಪನಾ ಇಲ್ಲ. 1 ಸೆಕೆಂದಿಗೆ 3 ಲಕ್ಷ ಕಿಲೋಮೀಟರ್ ಓಡ್ತದೆ. 1 ಸೆಕೆಂದಿಗೆ ಅದು ಓಡೋ ಇದು ವೇಗ 3 ಲಕ್ಷ ಕಿಲೋಮೀಟರ್. ಬರ್ರಿ ಅಂತದದು, ಯಾವ ಓಡ್ತೀರಿ ಓಡ್ರಿ. ಇಷ್ಟಾದ. ಇಲೆಕ್ಟ್ರಾನಿಕ್ ಕಾಲಿಲ್ಲ, ಇಲೆಕ್ಟ್ರಾನಿಕ್ ಕೈ ಇಲ್ಲ, ಆದರೆ ಅದರಂಗೆ ಓಡೋರು ಯಾರೂ ಇಲ್ಲ ಈ ಜಗತ್ತಿನ. ಎಷ್ಟು ಶಕ್ತಿ, ಅಂಥ ಅದ್ಭುತ ಶಕ್ತಿ ಅದು. ಸಮೇತ ವಿಚಾರ ಮಾಡಿ. ನಾವು ದಪ್ಪಿದ್ರೆ ಬಹಳ ಸಶಕ್ತರ ಅಂತ ಹೇಳ್ತೇವಲ್ಲ, ಅದು ಆನೆಗೆ ಬಹಳ ಸಶಕ್ತ ಅಂತ ಹೇಳ್ತೇವೆ. ಇಲೆಕ್ಟ್ರಾನ್ಗಳು ಹೋಲಿಸಿದ್ರೆ ಅದೇ ಶಕ್ತಿ.
ನಿಮ್ಮ ಮಾತು ಓದು ಅಮೇರಿಕಕ್ಕೆ ಮುಟ್ಟಿಸ್ತದೆ. ಎಷ್ಟೊತ್ತಿಗೆ? 1 ಸೆಕೆಂಡ್. ಏನೋ 1 ಸೆಕೆಂಡ್ದಾಗಿಂದ ಬಹಳ ಸ್ವಲ್ಪ ಭಾಗ. ಅಮೇರಿಕ ಎಷ್ಟು ದೂರದ? ಭಾಳ ಅಂದ್ರೆ ಒಂದು 10-20 ಸಾವಿರ ಕಿಲೋಮೀಟರ್ ಇರ್ಬೇಕಷ್ಟೆ. ನಾವು ಎಷ್ಟೇ ದೂರ ಹೋದರೂ ಒಂದು 10-20 ಸಾವಿರ ಕಿಲೋಮೀಟ್ರ್. ಅಷ್ಟರಾಗ 6 ಸಲ ಇಲ್ಲ 5 3 15 ಸಲ ಹೋಗಿ ಬಂದಿರ್ತದೆ ಅದು ಎಲೆಕ್ಟ್ರಾನ್. ಎಷ್ಟು ಚಲ! 1 ಸೆಕೆಂಡಿನಾಗ ಇಷ್ಟೆಲ್ಲ. ಮನುಷ್ಯ ಭ್ರಮಾಲೋಕದಲ್ಲಿ ಬದುಕ್ಯಾನ ಮನುಷ್ಯ. ಯಾಕೆ? ಅವನಿಗೆ ಏನು ನಡೀತಾ ಇದೆ ಜಗತ್ತಿನಾಗ ಗೊತ್ತಿಲ್ಲ. ಇದು ಶಕ್ತಿಯ ಅತ್ಯದ್ಭುತ ವಿಲಾಸ. ಇದೊಂದು ಪ್ರದರ್ಶನ, ಇದು ಮ್ಯೂಸಿಯಂ. ಬಹಳ ಅದ್ಭುತವಾದಂತಹ ಶಕ್ತಿಯ ತಾಣ ಇದು ವಿಶ್ವ. ಸಣ್ಣ ಸಣ್ಣ ವಸ್ತುಗಳಲ್ಲಿ ಎಂಥ ಅದ್ಭುತ ಶಕ್ತಿ ಇದೆ. ಈಗ ಇತ್ತೀಚೆಗೆ ನೀವು ನೋಡಿರಲ್ಲ, ಒಂದಿಷ್ಟೇ ಡಿಸ್ಕ್ ಇಲ್ಲ ಒಂದಿಷ್ಟೇ ಇರ್ತದೆ. ಅದ್ರಾಗ ಏನೆಲ್ಲ ನಿಮ್ಮ ಫೋಟೋ ಇರ್ತದೆ. ನಿಮ್ಮದು ಒಂದೇ ಅಲ್ಲ, ನಿಮ್ಮ 1000 ಫೋಟೋ ಹಾಕ್ರಿ ಅದರಾಗ ಎಲ್ಲ ಇರ್ತದೆ. ನಿಮ್ಮದು ಪುಸ್ತಕಗಳೆಲ್ಲ ಅದರಾಗ ಇರ್ತಾವ. ನಾವು ಪಡೆದ ಜ್ಞಾನ ಎಲ್ಲ ಅದರಾಗ ಇರ್ತದೆ, ಒಂದಿಟ್ರಾಗ ಇರ್ತದೆ. ನಿಮ್ಮದು ಟೆಲಿಫೋನ್ ಎಷ್ಟದ? ಒಂದಿಟ ಇರ್ತದೆ. ಆದರೆ ಏನು ಕೆಲಸ ಮಾಡ್ತದೆ? ಹಾಗೆ ಕೆಲಸ ಮಾಡೋಕ್ಕಾಗತ್ತೆ ಯಾರಿಗಾರೆ? ಯಾವ ಕುದುರೆ ಓಡ್ಯೋದು ಅಷ್ಟು ವೇಗವಾಗಿ ಆಗೋದಿಲ್ಲ. ಶಕ್ತಿಯ ನೋಡಬೇಕು. ಈ ಜಗತ್ತಿನ ತುಂಬೆಲ್ಲ ಶಕ್ತಿಯ ಒಂದು ನೆಟ್ವರ್ಕ್, ಅದೆಲ್ಲ ಕಡೆ ಹರಿವಿ ಬಿಟ್ಟದ. ಹಾಸು ಹೊಕ್ಕಾಗಿ ಜಗತ್ತಿನೊಳಗೆಲ್ಲ ಶಕ್ತಿ ತುಂಬಿದೆ. ಇಂಥ ಶಕ್ತಿ ತುಂಬಿದೆಲ್ಲ ಇದು ನಾನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡು. ಮನುಷ್ಯ ತನ್ನ ಮನಸ್ಸೆಲ್ಲ ಹೊಯ್ದಾಡ್ತಾ ಇದ್ದರೆ ಕೂತ್ಕೊಂಡು ಅದ್ಭುತ ಶಕ್ತಿ ನನ್ನೊಳಗೆ ಪ್ರವೇಶ ಆಗ್ತಾ ಇದೆ ಅಂತ ಭಾವಿಸಿ, ನನ್ನ ಮನಸ್ಸಿನಾಗಿರುವಂಥ ದೇಹದೊಳಗಿರುವಂಥ ಅಶಕ್ತತೆ ಈಗ ಹೊರಟು ಹೋಗ್ತಾ ಇದೆ ಅಂತ ಭಾವಿಸು. ಭಾವನೆ ಮಾಡು. ಭಾವನೆ ಇದು ಕೇವಲ ಶಾಬ್ದಿಕಲ್ಲ, ಕಾಲ್ಪನಿಕಲ್ಲ, ನಡೆಯೋದೇ ಆ ರೀತಿ. ಜಗತ್ತಿನಾಗ ನಡೆದದ್ದ ಹಾಗೆ ಪ್ರತಿ ಕ್ಷಣ ಶಕ್ತಿ ಒಳಗೆ ಪ್ರವೇಶ ಆಗ್ತದೆ, ಹೊರಗೆ ಹೋಗ್ತದೆ. ಒಂದು ಕ್ಷಣ ಉಸಿರಾಟ ನಿಂತು ಬಿಟ್ಟರೆ ಎಲ್ಲದ ಎಲ್ಲ ಮುಗಿದು ಹೋಗ್ತದೆ. ಎಂಥ ನಾವು ನಿಸರ್ಗಕ್ಕೆ ಋಣಿ ಆಗಿರಬೇಕು. ನಿಸರ್ಗ ದೇವರಲ್ಲಂದ್ರೆ ಇನ್ಯಾವ ದೇವರು? ನಮಗೆ ದೇವರಿಲ್ಲ ಅಂತೇಳಿ ಒಂಥರ ಆಭಾಸ ಇದೆ. ಇಲ್ಲ ಅಂದರೆ ಏನೂ ಇಲ್ಲ ಅಷ್ಟೆ. ದೇವರಂದ್ರೆ ಏನು? ಇದೆಲ್ಲ ಇದೇನು ನಡೀತಾ ಇದೆ ಶಕ್ತಿ ಅಂತ ಕರಿತೇವಲ್ಲ, ವೈಟಲ್ ಪ್ರಿನ್ಸಿಪಲ್ ಈಸ್ ಗಾಡ್. ಅದೇ ಅದು ದೇವರು. ಅದಿಲ್ಲ ಜಗತ್ತಿಲ್ಲ. ಅದು ಅದ, ಜಗತ್ತದ. ನಾ ಅದೀನಿ, ನೀವದಿರಿ, ಎಲ್ಲರದ. ಅದನ್ನು ಪರಿಭಾವಿಸಿಕೊಳ್ಳೋದು ಅದು ಭಾವನೆ ಇರಬೇಕು. ಮನುಷ್ಯ ಒಂಥರ ಎಲ್ಲ ಮರೆತು ಬಳಕ ಒಂಥರ ಮನುಷ್ಯಾಗೊಂಥರ ಹುಚ್ಚು ಭಾವನೆಗಳು ಬರಕ್ಕೆ ಶುರುವಾಗ್ತಾವೆ. ನಾನು ಬಂದಿರೋದರಿಂದ ಈ ಜಗತ್ತು ಹಿಂಗಾಯಿತು, ಇದು ಭ್ರಮ ಇದೆ ಅಷ್ಟೆ. ಆಗೋದಿಲ್ಲ. ನಾನು ಬಂದಿರೋದರಿಂದ ಜಗತ್ತೆಲ್ಲ ಹೀಗಾಯಿತು. ಇವ ಮೊನ್ನೆ ಬಂದಾನ, ಎಲ್ಲೆಲ್ಲಿ ತಗೊಂಡಾನ? ಅವ್ರದಿಷ್ಟು ತಗೊಂಡಾನ, ಇವ್ರದಿಷ್ಟು ತಗೊಂಡಾನ, ಅವ್ರದಿಷ್ಟು ತಗೊಂಡಾನ. ಪ್ರಾಥಮಿಕ ಶಾಲೆಗೆ ಹೋಗಿ 4 ಮಂದಿ ಮಾಸ್ತರ್ದೊಂದಿಷ್ಟು ಇಸ್ಕೊಂಡ, ಹೈಸ್ಕೂಲ್ಗೆ ಹೋಗಿ ಅವ್ರದ್ದೊಂದಿಷ್ಟು ಇಸ್ಕೊಂಡ, ಕಾಲೇಜ್ಗೆ ಹೋಗಿ ಅವ್ರದ್ದೊಂದಿಷ್ಟು ಕಸ್ಕೊಂಡ, ಆ ಬಳಿಕ ಪುಸ್ತಕದಾಗಿಂದ ಒಂದಿಷ್ಟು ತಗೊಂಡ, ತಾನೂ ಅದ್ರಾಗ ಒಂದಿಟ್ಟು ಏನರ ಮಿಶ್ರ ಮಾಡಿ ನನ್ನಂಗೆ ಈ ಜಗತ್ತು. ಒಬ್ಬ ಪೈಲ್ವಾನ ನೋಡ್ರಿ ನೀವು, ಏನು ಹೊರಟಿರ್ತಾನ ದಾರಿಯೊಳಗೆ. ಅವಾಗಂತೆ ಯಾರಿಲ್ಲ ನನ್ನಂಗೆ, ಯಾರಿಲ್ಲ ಪೈಲ್ವಾನಿಗೆ. ಅವಂದೆಲ್ಲ ಬಂದಿರೋದು ಎದರಿಂದ? ಎಮ್ಮೆ ಹಾಲದಿಂದ ಅಷ್ಟೆ. ಎಮ್ಮೆ ಅಂತದ. ಯಾಕೆ ಸುಮ್ಮನೆ ಹೇಳ್ತೀವ? ಯಾಕೆ? ನಿನ್ನೊಳಗೆ ಏನದ ಅದು ನನ್ನಿಂದ ಬಂದದ. ಇಲ್ಲ ಎಮ್ಮೆ ಈ ಜಗತ್ತಿನಾಗ ಇರ್ದಿದ್ರೆ, ಆಕಳಿ ಜಗತ್ತಿನಾಗ ಇರ್ದಿದ್ರೆ ಇವೆಲ್ಲಿರ್ತದ ಕುಸ್ತಿ ಪೈಲ್ವಾನ? ಅವು ಹಣ್ಣು ಹಂಪಲುಗಳಂತಾವ. ಬಾದಾಮಿ ಅಂತದ, ಪಿಸ್ತೆ ಅಂತದ, ಅವೆಲ್ಲ ಗೋಡಂಬಿ ಅಂತದ. ಯಾಕೆ ಹೇಳ್ತೀಯೋ? ನಾವು ಒಳಗೆ ಹೊಕ್ಕು ನಿನ್ನನ್ನು ತಯಾರ ಮಾಡೇವಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಸಮಾಧಾನ ಇರ್ತಾನ. ಇಲ್ಲದಿದ್ರೆ ತಲೆ ಕೆಡ್ತದೆ ಅಷ್ಟೇ.
ಅದಕ್ಕೆ ಪತಂಜಲ ಹೇಳ್ದ, ಇದನ್ನು ತಿಳ್ಕೋ, ಪ್ರಚ್ಛರ್ದನ ವಿಧಾರಣಾಭ್ಯಾಮುವ ಪ್ರಾಣಸ್ಯ. ಇದನ್ನು ಅರ್ಥ ಮಾಡ್ಕೋ, ಪ್ರತಿಕ್ಷಣ ಶಕ್ತಿ ನನ್ನೊಳಗೆ ಪ್ರವೇಶಿಸ್ತಾ ಇದೆ ಅಂತ ಭಾವಿಸು. ದೇವದರ್ಶನ, ಶಕ್ತಿ ದರ್ಶನ, ಶಕ್ತಿಯ ಆಭರಣ ಅಂದ್ರೆ ಭರಣ ಆಗ್ತದೆ ದೇಹದೊಳಗೆಲ್ಲ, ಮನಸ್ಸಿನೊಳಗೆ ತುಂಬಿಕೊಳ್ತದೆ. ಒಂಥರ ಸಮಾಧಾನ ಮನಸ್ಸು ಆಗ್ತದೆ, ಮನಸ್ಸಿನೊಳಗೆ ಸಮಾಧಾನ ತುಂಬಿಕೊಳ್ತದೆ. ಇದೊಂದು ಸಾಧನೆ ಎಷ್ಟು ಸುಂದರದ ಮಾಡು. ಮಾರುತಿ ಅಂದ್ರೆ ಏನಲ್ಲ, ಶಕ್ತಿಯ ಅದೊಂದು ಸಂಕೇತ. ಮಾರುತಿಯ ಕಥೆಗಳನ್ನು ನೀವು ಓದ್ರಿ, ಅದು ಇದ್ದ ಬಿಟ್ಟ ಪ್ರಶ್ನೆ ಅಲ್ಲ, ಅದೊಂದು ಶಕ್ತಿಯ ಸಂಕೇತ. ಹೆಂಗದ, ಸುಮ್ಮನೆ ಹೆಂಗ ಸಾಗರದ ಆಚೆ ಹೋಗ್ತಾನಿದ್ರ ಅರ್ಥ ನಾವು ಹಾರದ ಅಂತಲ್ಲ. ಶಕ್ತಿ ಇಷ್ಟು ಅದ, ನೀನು ಮನಸ್ಸ ಮಾಡಿದ್ರೆ ಸಾಗರವನ್ನು ದಾಟಬಲ್ಲಿ, ನೀನು ಮನಸ್ಸ ಮಾಡಿದ್ರೆ ಆಕಾಶಕ್ಕೇರಬಲ್ಲಿ, ಮನಸ್ಸ ಮಾಡಿದ್ರೆ ಒಂದು ಬೆಟ್ಟವನ್ನೇ ಎತ್ತಬಲ್ಲಿ. ಇವೆಲ್ಲ ಆ ಸಾಮರ್ಥ್ಯ, ಆತ್ಮ ವಿಶ್ವಾಸ, ಇಚ್ಛಾಶಕ್ತಿ, ಸಂಕಲ್ಪ ಶಕ್ತಿ, ದೈಹಿಕ ಆರೋಗ್ಯ ಶಕ್ತಿ, ಇವೆಲ್ಲ ಶಕ್ತಿಗಳು, ಕ್ರಿಯಾಶಕ್ತಿ, ಅದ್ಭುತವಾದಂತಹ ಶಕ್ತಿ. ಅದಕ್ಕೆ ಶಕ್ತಿ ಪೂಜಾ ಮಾಡೋರು ಮಾರುತಿನ ಭಾಳ ಹಿಡಿತಾರೆ. ಸ್ವಚ್ಛ ಮನುಷ್ಯ. ಇಷ್ಟೆಲ್ಲ ಮಾಡಿದರೂ ಮಾರುತಿ ಬೇಡಲಿಲ್ಲ. ಶಕ್ತಿ ಇದ್ದವ್ರು ಯಾಕೆ ಬೇಡ್ತಾರೆ? ಯಾಕೆ ಜಗತ್ತೇ ಕೊಡಕ್ಕೆ ತಯಾರಿರುವಾಗ ಒಬ್ಬ ರಾಮಾಯ ಅವನ ಮುಂದೆ ಹೋಗಿ ನಾವ್ಯಾಕೆ ಬೇಡೋದು? ಅವ್ರ ಮುಂದೆ ಇವ್ರ ಮುಂದೆ ನಾವ್ಯಾಕೆ ಬೇಡೋದು? ವಿಶ್ವವೇ ಅದ ಕೊಡಾಕ, ಇಷ್ಟು ಅದ್ಭುತ ವಿಶ್ವವಿರುವಾಗ ಮತ್ತ್ಯಾಕೆ ವರದಕ್ಷಿಣ ಕೇಳೋದು? ಭಿಕ್ಷುಕ ಆಗಬಾರದು. ನಾವು ವಿಶ್ವದ ವಸ್ತುಗಳಾಗಿರುವಾಗ, ವಿಶ್ವವೇ ಕೊಡ್ಲಿಕ್ಕೆ ನಿಂತಾಗ ಭಿಕ್ಷಾಗ. ಸಾಗರ ಒಂದು ಹರಿವಿಕೊಂಡದ ಸಾಗರ, ತಿಳಿನೀರಿನ ಸಾಗರ, ಉಪ್ಪಿಂದಲ್ಲ, ಚಲೋ ತಿಳಿನೀರಿನ ಒಂದು ದೊಡ್ಡ ಸರೋವರ. ಅದರ ದಂಡ್ಯಾಗ ಕೂತೇವಿ, ನೀರಡಿಕೆ ಆಗ್ಯದ. ಅಲ್ಲೇ ಒಂದು ಗುಡಿಸಲಿತ್ತು, ಅಲ್ಲಿಗೆ ಹೋದೇವಿ. ಏನೋ ಒಂದಿಷ್ಟು ನೀರು ಕೊಡು ಅಂದೆ. ಒಂದು ಏನು ಹುಚ್ಚದಿಯೋ, ಇದೆಲ್ಲ ಸಾಗರದ, ಅದೇ ಸಾಗರದ. ಗೊತ್ತಿಲ್ಲದ ಮನುಷ್ಯ ಹೋಗಿ ಎಲ್ಲೆಲ್ಲರೇ ಗುಡಿಸಲದಾಗ ಬೇಡ್ತಿರ್ತಾನ ಅಷ್ಟೆ. ಗೊತ್ತಾದ ಬಳಿಕ ಇದ್ದಲ್ಲಿಯೇ ಸಮರ್ಥನಾಗಿರ್ತಾನೆ. ಎಲ್ಲ ಕಡೆ ಅದೇ. ಅವಾಗೇನಂತಾರ ತಾವು ಹೇಳಿ, ಅಲ್ಲೇ ಸಾಗರದ ಸಮೀಪ ಕೂತ್ಕೊಂಡು, ಜಲಸಾಗರದ ಸಮೀಪ ಕುಡಿಯುವ ನೀರಿನ ದೊಡ್ಡ ಸರೋವರ, ಮಿಶಿಗನ್ ಸರೋವರ, ಬಹಳ ದೊಡ್ಡದು. ಅಂಥ ಸರೋವರದ ಇಲ್ಲೇ ನಮ್ಮ ಮಾನಸ ಸರೋವರ, ಅಂಥ ಸರೋವರ ಇಲ್ಲೇ ಕೃಷ್ಣ ಸಾಗರ. ಎಷ್ಟು ಚಂದದ ನೋಡ್ರಿ, ಎಲ್ಲ ತುಂಬಿ ತುಂಬಿ ನಿಂತದಲ್ಲ. ಹೋಗಿ ನೋಡ್ರಿ, ಅಲ್ಲಿ ಕೂತ್ಕೊಂಡು ಅಲ್ಲೇ ದಂಡ್ಯಾಗ ಕಾಲು ಒಳಗೆ ಬಿಟ್ಟಾನ, ನೀರು ತುಂಬಿಕೊಂಡದ, ಮಸ್ತ್ ನೀರದ, ನೀರಡಿಕೆ ಆಗ್ಯದ. ಹೋಗ್ಯಾನ ಹೋಟೆಲ್ಗೆ ನೀರು ಕುಡಿಯಕ್ಕೆ ಹೋಗ್ಯಾನ. ಏನು ಮಾಡೋದು? ಇದೇನು ತೋರಿಸ್ತದಂದ್ರೆ ಇವನಿಗೆ ಏನು ಗೊತ್ತಿಲ್ಲ. ಹಂಗ ವಿಶ್ವಶಕ್ತಿಯ ಸಾಗರದ ದಡದಾಗ ನಾವೆಲ್ಲ ಕೂತು ಮತ್ತೆ ಎಲ್ಲೆಲ್ಲರೂ ಹೋಗಿ ಭಿಕ್ಷಾ ಬಿಡ್ತೇವೆ. ಇದರ ಅರ್ಥ ಏನು ಅಂದ್ರೆ ನಮಗೆ ಗೊತ್ತಿಲ್ಲ. ಹಂಗ ಭಾವಿಸಿಕೋ. ಪತಂಜಲ ಹೇಳ್ತಾನೆ, ಭಾವಿಸಿಕೋ, ನಾನು ಅದ್ಭುತವಾದ ಶಕ್ತಿ ಸಾಗರದ ಮಧ್ಯದಲ್ಲಿ ಕೂತೇನೆ. ನನ್ನ ಸುತ್ತ ಮುತ್ತ ಎಲ್ಲ ಕಡೆ ಶಕ್ತಿಯೇ ಶಕ್ತಿ ಹರವಿಕೊಂಡದ. ಆ ಶಕ್ತಿಯನ್ನ ನನ್ನ ಕೆಲಸ ಏನು ಅಂದ್ರೆ ಅದ ಅಂತ ಭಾವಿಸೋದು, ಆ ಬಳಿಕ ಒಳಗೆ ಆ ಶಕ್ತಿಯನ್ನ ಎಳೆದುಕೊಳ್ಳೋದು. ವಿಧಾರಣ, ಆ ಬಳಿಕ ಶಕ್ತಿಯನ್ನ ಕೈಕಾಲುಗಳಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ತುಂಬಿಕೊಳ್ಳೋದು. ಪ್ರಚ್ಛರ್ದನ, ಆ ಬಳಿಕ ಒಳಗೆ ಮೊದಲು ಏನೇನು ಇತ್ತೋ, ಏನೇನೋ ಇರ್ತದೆ. ಮನಸ್ಸಿನಲ್ಲೇ ಅಶಕ್ತತಾ ಇರ್ತದೆ, ದೇಹದಾಗ ಶಕ್ತತಾ ಇರ್ತದೆ, ಮಾತಿನಾಗ ಶಕ್ತತಾ ಇರ್ತದೆ. ಅದನ್ನೆಲ್ಲ ನಾವು ಭಾವಿಸೋದು, ಇದು ನನ್ನ ಅಶಕ್ತತೆ, ಈಗ ಹೊರಗೆ ಹೋಗ್ತಾದ, ಈಗಿದು ಹೊರಗೆ ಹೋಗ್ತಾದ. ಅಶಕ್ತತೆ ಬರ್ತದ. ಮತ್ತು ಉಸಿರಾಟ ತಗೊಳ್ಳುವಾಗ, ಉಸಿರಾಟ ಆಡುವಾಗ ಹವಾ ತಗೊಂಡು ಕೂಡಲೇ ಸ್ವಚ್ಛನೆ ಉಳಿಯೋದಿಲ್ಲ. ಒಳಗೆ ಹೋದ ಕೂಡಲೇ ಸ್ವಲ್ಪ ಉಪಯೋಗ ಆಗಿ ಒಂದಿಟ್ಟು ಹೊಲಸನು ಅದರ ಕೂಡ್ತದೆ. ಆ ಬಳಿಕ ಹೊರಗೆ ಹಾಕ್ತೀವಿ.
ಹಂಗೆ ಪ್ರತಿಕ್ಷಣ ತಗೊಳ್ಳೋದು, ಪ್ರತಿಕ್ಷಣ ಬಿಡೋದು, ಪ್ರತಿಕ್ಷಣ ಶಕ್ತಿಯನ್ನ ತಗೊಳ್ಳೋದು, ಪ್ರತಿಕ್ಷಣ ಶಕ್ತಿಯನ್ನ ಹೊರಗೆ ಹಾಕೋದು. ಈ ಕೆಲಸ ಮನುಷ್ಯನೇ ನೀನು ಮಾಡು, ನಿನ್ನ ಮನಸ್ಸು ಸಮಾಧಾನ ಆಗ್ತದೆ. ಚಲೋ ಇಲ್ರಿ ಇದು? ಎಷ್ಟು ಚಂದದೆ. ಏನು ಯಾರ ಕಡೆ ಹೋಗಬೇಕಾಗಿಲ್ಲ, ಏನಿಲ್ಲ. ವಿಶ್ವ ಕೂತ್ಕೊಂಡು ಹಂಗೆ ಭಾವಿಸೋದು, ನಿಂತ್ಕೊಂಡು ಭಾವಿಸ್ಬೋದು, ಓಡಾಡಿ ಭಾವಿಸ್ಬೋದು. ಇದಕ್ಕೆ ಹಿಂಗ ಮಾಡಬೇಕಂತ ಕೂಡೋದಾದ್ರೆ ಸ್ಥಿರ ಸುಖ ಮಾಸನ, ಆರಾಮ್ ಕೂಡ್ರಿ ಅಂದ. ಇದು ಪತಂಜಲ ಹೇಳ್ದ, ಕೂಡ್ತಿರಲ್ಲ ಸ್ಥಿರ ಸುಖ ಮಾಸನ, ಆರಾಮ ಕೂಡ್ರಿ. ಅದೆಲ್ಲ ತ್ರಾಸ ಮಾಡ್ಕೊಂಡು ಕೂಡಬೇಡಿ. ಸ್ಥಿರ ಸುಖ ಆಸನ. ಹೆಂಗಿರಬೇಕು ಕೂತಿರೋದು? ಸ್ಥಿರವಾಗಿರಬೇಕು, ಸುಖವಾಗಿರಬೇಕು. ನಮ್ದು ಬಹಳ ತಾಪ. ಒಂದು ಆಸನ ಹಾಕದೇವು ಅಂದ್ರೆ ತ್ರಾಸ ಮಾಡ್ಕೊಂಡು ಹಾಕಾಗ ಅನ್ನಿಸ್ತದೆ, ಹಿಂಗ್ಯಾಕೆ ಹಾಕಾಕತ್ತೇನೀತ. ಏನು ಕಾಲು ತಗೊಂಡು ತಲೆ ಮ್ಯಾಗ, ತಲೆ ತಗೊಂಡು ಕಾಲಾಗ, ಏನಿದೆಲ್ಲ ಅಲ್ಲ. ಮಾಡಬಾರ್ದಂತಲ್ಲ. ಪತಂಜಲ ಹೇಳೋದೇನು, ಇದು ಬೇಕಾಗಿದ್ರೆ, ಸಶಕ್ತತೆ ಬೇಕಾಗಿದ್ರೆ ಸ್ಥಿರ ಸುಖ, ಸ್ಥಿರ ಸುಖ. ಬಹಳ ಚಂದ. ಅದಕ್ಕೆ ಆತ ನಡಿತೀಯಲ್ಲ, ನಡೆದಾಡೋ. ಆವಾಗಲೂ ಉಸಿರಾಟದ ಇಲ್ಲ, ಕೂತಾಗ ಉಸಿರಾಟದ, ಮಲಗದಾಗ ಸಹಿತ ಉಸಿರಾಟದ ಅಂದಾಗ ಕೂತ ಉಸಿರಾಡಿಸ್ಬೇಕು, ಎದ್ದು ಕೂಡಲೇ ಬೇಡ, ಹೀಗೇನಿಲ್ಲ. ಪ್ರತಿ ಕ್ಷಣ 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 ಆ ಉಸಿರಾಟ ನಡೀತಾ ಇರಬೇಕು. ಆ ಉಸಿರಾಟದೊಂದಿಗೆ ಭಾವ ಇರಬೇಕು. ಆ ಭಾವ ಸಹಿತವಾದ ಉಸಿರಾಟ ಆಯಿತು ಅಂದ್ರೆ ಅದಕ್ಕೆ ಮನಸ್ಸಮಾಧಾನ ಮಾಡುವಂಥ ವಿಧಾನ ಅಂತ ಕರೀಬೇಕು. ಪ್ರಚ್ಛರ್ದನ ವಿಧಾರಣ ತಾಭ್ಯಾಂ ಪ್ರಾಣಸ್ಯ ಪ್ರಚ್ಛರ್ದನ ಪ್ರಾಣಸ್ಯ ವಿಧಾರಣ. ಪ್ರಾಣದ ಪ್ರಚ್ಛರ್ದನ, ಪ್ರಾಣದ ವಿಧಾರಣ. ಪ್ರಾಣದ ಪ್ರವಾಹ ಹೊರಗರಿಯೋದು, ಪ್ರಾಣ ಪ್ರವಾಹ ಒಳಗರಿಯೋದು. ಹೊರಶಕ್ತಿ ಒಳಗೆ, ಒಳಶಕ್ತಿ ಹೊರಗೆ. ನೀವು ಒಂದು ಹಬ್ಬ ಮಾಡ್ತಾರೆ ಹಳ್ಳ್ಯಾಗ, ಗೊತ್ತಿರಬೇಕು ನಿಮಗೆ. ಹಬ್ಬ ಮಾಡ್ತಾರೆ, ಒಂದು ಗಂಟೆ ಇದು ಒಂದು ಬಾಂಡೆ ತಗೊಂಡು ಬಡ್ಕೊಂತ ಹಬ್ಬ ಮಾಡ್ತಾರೆ. ಒಳಗಿನ ದೇವರು, ಹೊರಗಿನ ದೇವರು. ಎಷ್ಟು ಚಂದ ಹಬ್ಬ ಮಾಡ್ತಾರೆ. ಅದ ಇದು ಪತಂಜಲರ ಸೂತ್ರ. ಒಳಗೆ ಏನೇನು ಅದಾವ ಸಾಕಾಗಿ ಅದು ಒಂದು ವರ್ಷ ಇವುಗಳ ಕೂಡ ಇದ್ದು ಹೊರಗೆ ಹೋಗಲಿಲ್ಲ. ಮತ್ತು ಹೊರಗಿನ ದೇವರು ಆರಾಮದವ, ಒಳಗೆ ಬರಲಿಲ್ಲ. ಅಂದ್ರೆ ಹಳಿವೆಲ್ಲ ಹೊರಗೆ ಹೋಗ್ಲಿ, ಹೊಸವೆಲ್ಲ ಒಳಗೆ ಬರಲಿ. ಬಹಳ ದಿವಸ ಒಳಗಿದ್ದು ಅಂದ್ರೆ ಅದು ವಾಸನ ಕೆಡುತ್ತದೆ. ಕಿಡಿಕಿಲ್ಲ, ಬಾಗ್ಲಿಲ್ಲ. ಮೇಲೆ ಬರ್ತಿದ್ರು ಹೋಗ್ತಿದ್ರು ಏನಾಗೋದಿಲ್ಲ. ಒಳಗೆ ಬಂದವರು ಒಳಗೆ ಕೂತರು ಅಂದ್ರೆ ತ್ರಾಸ ಆಗ್ತದ. ಅದಕ್ಕೆ ಅದೊಂದು ಚಲೋ. ದೇವರಿದ್ರೆ ಏನಾಯ್ತು, ಸ್ವಲ್ಪ ಹೊರಗೆ ಹೋಗ್ಬೇಕು, ಒಳಗೆ ಬರಬೇಕು. ಅದಕ್ಕೆ ಅವ್ರು ಏನಂತಾರೆ, ಪೆನ್ಷನ್ ಆಗೋದು ಬೇಡ, ಮತ್ತೆಲ್ಲರೇ ನೋಡ್ರಿ, ನೀವು ಎಲ್ಲರೇ ನೋಡ್ರಿ ಅಂತಾರೆ. ಯಾಕೆ, ಇನ್ನು ಪೆನ್ಷನ್ ಆತಂದ್ರೆ ಎಲ್ಲಿ ಹೋಗೋದಿಲ್ಲ. ನೀವು ಹೊರಗೆ ಹೋಗೋದು ಬರೋದು ರೂಢಿ ಇತ್ತು ಅಂದ್ರೆ ಪೆನ್ಷನ್ ತಗೋರಿ, ಈಗ ಯಾಕೆ ಸುಮ್ಮನೆ ಅಲ್ಲೇ ಎಷ್ಟು ದುಡಿತೀರಿ, ಆರಾಮಿರ್ರಿ, ಪೆನ್ಷನ್ ತಗೋರಿ ಅಂತಾರೆ. ಯಾಕೆ ನೀವು ಹೊರಗೆ ಹೋಗೋದು ಬರೋದು ಒಳಗೆ ನಡೆದಿರ್ತಾರೆ. ಮನುಷ್ಯ ಒಳಗೆ ಇರಬಾರ್ದು, ಹೊರಗೆ ಇರಬಾರ್ದು. ಹೊರಗೆ ನಾವು ಒಳಗೆ ಬರ್ತಿರ್ಬೇಕು, ಒಳಗೆ ನಾವು ಹೊರಗೆ ಹೋಗ್ತಿರ್ಬೇಕು. ಇದು ಪ್ರಚ್ಛರ್ದನ ವಿಧಾರಣ, ಪ್ರಚ್ಛರ್ದನ ವಿಧಾರಣ. ಇದೊಂದು ಇದೊಂದು ಇಲ್ಲ, ಚಲೋ ವಿಧಾನ ಇದೆ. ಈ ವಿಧಾನವನ್ನು ನೀನು ಅನುಸರಿಸು, ನೋಡು ಮನಸ್ಸು ಎಷ್ಟು ಶಾಂತ ಆಗ್ತದೆ, ಮನಸ್ಸೆಷ್ಟು ಸಮಾಧಾನ ಆಗ್ತದೆ. ಹಳಿದೆಲ್ಲ ತಗೊಂಡು ಯಾಕೆ ಕುಂತಿ. ಈಗ ನಾವು ಕೂಡುದಿಲ್ಲ, ಎಲ್ಲ ನೆನಪು ಮಾಡ್ಕೋತ ಕೂತಿರ್ತೇವೆ ಮನ್ಯಾಗ. 50 ವರ್ಷ ಹಿಂದಿಂದು ಆವಾಗ ಏನೇನು ಆಗಿತ್ತು ಅವೆಲ್ಲ ನಾವು ಹುಡುಗರಿದ್ದಾಗ ಹಂಗಾತು, ಹೀಗಾತು, ಅದು ಆತು, ಇದು ಆತು. ಆ ಬಳಿಕ ಲಗ್ನ ಆದೇವಿ ಎಲ್ಲ. ಆ ಲಗ್ನ ಆಗಿ ಅವರು ಹೋಗ್ಯಾರ, ಒಬ್ಬರೇ ಹೋಗಲ್ಲ. ಎಲ್ಲ ಏನದ ಅಕ್ಷತ ಹಾಕೋರಂತೂ ಮೊದಲೇ ಹೋಗ್ಯಾರ. ಅವ ಯಾವ ಮಂತ್ರ ಅಂದಿದ್ದ, ಅವ ಎಲ್ಲದನ ಗೊತ್ತಿಲ್ಲ. ಫೋಟೋ ತೆಗಿಯೋರಂತೂ ಅವ್ರಿಲ್ಲ. ಎಲ್ಲವೂ ಹಿಂಗಾದಾಗ ಈಗ ಸುಮ್ಮನೆ ಒಳಗೆ ಕೂತ್ಕೊಂಡು 50 ವರ್ಷ 60 ವರ್ಷ ಹಿಂದೆ ಹಿಂಗೆ ತಿರುಗಾಡ್ಕೋತಿದ್ರೆ
ಎಲ್ಲ ಗಾಳಿ ಅಲ್ಲೇ ಸುತ್ತದಂಗೆ ಹೊಸ ವಿಚಾರ ಬರೋದಿಲ್ಲ, ಹೊಸ ಭಾವನೆಗಳು ಬರೋದಿಲ್ಲ. ಅದರಿಂದ ತಲೆಗೆ ತಾಪಾಗ್ತದೆ. ಹಳಿದೆಲ್ಲ ನೆನಪು ಮಾಡ್ಕೊಳ್ಳೋದು, ಹೊಸದಲ್ಲಿರೋದಿಲ್ಲಲ್ಲ, ಎಲ್ಲ ಕೆಟ್ಟತು ಅನ್ನೋದು. ಜಗತ್ತ್ಯಾಕೆ ಕೆಡಕ್ಕೆ ಹೋಗ್ತದೆ ಮನುಷ್ಯನೇ? ನೀ ಕೆಡ್ತೀಯ. ಈಗಿನ ಜಗತ್ತೆಲ್ಲ ಕೆಟ್ಟೋಗಿ. ನಮ್ಮ ಕಾಲಕ್ಕೆ ಭಾಳ ಚಲೋ ಇತ್ತು, ಎಲ್ಲರೂ ಹಿಂಗೆ ಅನ್ಕೋತ ಬಂದಾರ. ಜಗತ್ತಂತದ ಹುತ್ಸದಿ ಮನುಷ್ಯನೇ. ನಾನು ಯಾವಾಗಲೂ ಅದ್ಭುತವೇ, ನೀನು ಯಾವಾಗಲೂ ಹಿಂಗೆ. ಹೊಸಬನಾಗೋ, ಬದುಕೋ ತಕ ನೀನು ಹೊಸಬ, ಬದುಕೋ ತಕ ನೀನು ಈ ಜಗತ್ತಿನವನೇ. ನಮ್ಮ ಕಾಲಕ್ಕಂದ್ರೆ ಈ ಕಾಲ ಇಲ್ಲ ನಿನಗೆ, ಈಗ ಬದುಕಿನಿಲ್ಲ. ನಮ್ಮ ಕಾಲಕ್ಕೆ ಬಹಳ ಚಲೋ ಅಂದ್ರೆ ಇದರ ಅರ್ಥ ಏನು? ಅಂದ್ರೆ ಇವ ಇಲ್ಲ ಅಂತ ಅರ್ಥ. ಇವ್ರ ಕಾಲ ಹಿಂದಕ್ಕೆತ್ತಂದಾಗ ಈಗ ಇವ್ರ ಕಾಲ ಇಲ್ಲ ಅಂತ ಅರ್ಥ ಅಲ್ಲೇನು? ಈಗಲೂ ಅದಾರ ಅಂದಾಗ ಇದು ನಮ್ಮ ಕಾಲೇ ಅಂತ ಯಾಕೆ ಅನ್ನಬಾರದು? ಇದು ಪ್ರಚ್ಛರ್ದನ ವಿಧಾರಣಾಭ್ಯಾಮ್. ಹಳಿ ತಲೆಯಾಗಿಂದೆಲ್ಲ ತೆಗೆದು ಹೊರಗೆ ಹಾಕಿ ಸ್ವಚ್ಛ. ಯಾರ ಬರ್ಗರೆ ಸಿಟ್ಟು ಅವು ಇವು ಎಲ್ಲ ಇದ್ದು ಅಂದರೆ ಎದ್ದು ಕೂಡಲೇ ಪ್ರಾಣಾಯಾಮ ಮಾಡಿಬಿಡೋದು. ಪ್ರಾಣಾಯಾಮ ಅಂದ್ರೆ ಏನು? ಸುಮ್ಮನೆ ನೀವು ಏನಾರ ಅಂತೀರಿ. ಪ್ರಾಣಾಯಾಮ ಅಂದ್ರೆ ಹಳಿವೆಲ್ಲ ಇರ್ತಾವಲ್ಲ ಹೊರಗೆ ಚೆಲ್ಲಿ ಮತ್ತು ಹೊಸದು ತಗೊಂಡು ಮಸ್ತದ ಜಗತ್ತು ಅಂದು ಹೊರಗೆ ಬೀಳೋದು. ಹಿಂಗೆ ಮಾಡಿದ್ರೆ ಸಮಾಧಾನ ಆಗೋದಿಲ್ಲ ಮನಸ್ಸಿಗೆ. ಎಷ್ಟು ಆರಾಮಾಗ್ತದೆ. ಅವಾಗ ಶಿಷ್ಯ ಕೇಳ್ದ, ಮಸ್ತ್ ಅದರಿ ಇದು ವಿಧಾನ, ಮತ್ಯಾವ್ರೆ ವಿಧಾನದಾವೇನು ಅಂದ. ಗುರು ಅಂತಾನೆ, ಬೇಕಾದಷ್ಟದಾವ ಕೇಳು, ನಾಳೆ ನೋಡೋಣ. ನಮಸ್ಕಾರ.